ನಾವು ನೋಡುವಾಗ ದೇವ್ರ ವಚನ ಹೇಳ್ತದೆ, ನೀವೆಲ್ಲರೂ ಅಭಿಷೇಕ ಹೊಂದಿದ್ದೀರಿ, ಬಟ್ ಆ ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡ್ತಿಲ್ಲ. ಯಾವ ವ್ಯಕ್ತಿಗೂ ಸುಮ್ಮನೆ ಏನು ಬರಲ್ಲ ಪ್ರಿಯರೇ, ಅವನನ್ನು ಮೊದಲು ದೇವರು ಕರೆ ಹಿಡಿದಿರ್ತಾನೆ. ತಿಳ್ಕೊಡ್ರಿ, ಇವತ್ತು ನೀವೆಲ್ಲ ಇಲ್ಲಿದ್ದೀರಿ, ದೇವರು ಒಂದಲ್ಲ ಒಂದು ಟ್ಯಾಲೆಂಟ್ ನಿಮಗೆ ಕೊಟ್ಟಿದ್ದಾರ. ಬಟ್ ಈ ಟ್ಯಾಲೆಂಟ್ ಯಾವಾಗ ಬಂತು? ತಿಳ್ಕೊಡ್ರಿ, ಎಲಿಯನ ಅಭಿಷೇಕ ಬರ್ಬೇಕಾದ್ರೆ ಬಹಳ ಪ್ರಯಾಸ ಪಟ್ಟ. ಎಷ್ಟು ಪ್ರಯಾಸ ಪಟ್ಟ ಅಂದ್ರೆ ಎಲಿಯನೇ ಅವನಿಗೆ ಬೈದು ಕಳಿಸ್ದೇನೆ ಹೋಗಂದ್ರೆ ಅವ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಪ್ರಯಾಸ ಇಲ್ಲದೆ ಅಭಿಷೇಕ ಬರುದಿಲ್ಲ, ಗೊತ್ತಾ ನಿಮಗೆ? ನೀನು ಏನಾದ್ರೂ ಹೊಂದಬೇಕಂದ್ರೆ ಅದಕ್ಕೆ ಪ್ರಯಾಸ ಪಡಬೇಕು. ಪ್ರಪ್ರಥಮವಾಗಿ ಇಡೀ ಬೈಬಲ್ ಅಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನ ತನ್ನ ಜನರನ್ನ ನಡೆಸುವುದಕ್ಕಾಗಿ ಅರಸನಾಗಿ ಒಬ್ಬನ ನೇಮಿಸಬೇಕಾಗಿರ್ತದೆ. ಯಾಕೆಂದ್ರೆ ಜನರು ನ್ಯಾಯಸ್ಥಾಪಕರ ಕಾಲದಲ್ಲಿ ಪಾಪಗಳನ್ನ ಮಾಡ್ತಾ ಇರುವಾಗ ಆ ಪಾಪವು ಕಂಟಿನ್ಯೂ ಆಗಿ ಹಾಗೆ ಸರ್ಕಲ್ ಆಗಿ ಮುಂದುವರಿತದೆ. ನ್ಯಾಯಸ್ಥಾಪಕರು ಎಷ್ಟು ಜನ ಬಂದ್ರು ಜನರು ಮತ್ತೆ ಪಾಪ ಮಾಡುತ್ತಾ ಇದ್ದಾರೆ. ಕಡೆಯದಾಗಿ ಜನರು ನ್ಯಾಯಸ್ಥಾಪಕರನ್ನ ತಿರಸ್ಕರಿಸಿ ಅವ್ರಿಗೆ ಹೇಳ್ತಾರೆ, ನಮಗೆ ಒಬ್ಬ ಅರಸನಿಗೆ ಬೇಕು ಎಂಬುದಾಗಿ. ಆಗ ದೇವರು ಜನರನ್ನ ನಡೆಸುವುದಕ್ಕಾಗಿ ಒಬ್ಬ ಅರಸನನ್ನ ದೇವರು ಆರಿಸುವಾಗ ದೇವರ ದೃಷ್ಟಿ ಸೌಲನ ಮೇಲೆ ಬೀಳುತ್ತದೆ. ಯಾರ ಮೇಲೆ? ಸೌಲನ ಮೇಲೆ. ತಿಳ್ಕೊಡ್ರಿ, ದೇವರು ತಕ್ಷಣ ಅವನನ್ನ ದೇವರು ಅರಸನನ್ನಾಗಿ ನೇಮಿಸುವುದಿಲ್ಲ. ಮೊದಲು ತನ್ನ ಪ್ರವಾದಿಯ ಮೂಲಕ ಅವನನ್ನ ಕಳಿಸಿಕೊಡ್ತಾರೆ. ಅವನೆಷ್ಟೇ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಒಂದು ಸಾರಿ ದೇವರ ದೃಷ್ಟಿ ಒಬ್ಬನ ಮೇಲೆ ಬಿದ್ದರೆ ದೇವರು ಅವನನ್ನು ಉಪಯೋಗಿಸದೆ ಬಿಡುವುದಿಲ್ಲ. ಆದ್ರೆ ಉಪಯೋಗಿಸುವುದಕ್ಕಿಂತ ಮುಂಚೆ ದೇವರು ಅವನನ್ನ ಅರ್ಹತೆಯನ್ನ ಕೊಡ್ತಾರೆ. ಅರಸನಾಗುವ ಅರ್ಹತೆ, ರಾಜನಾಗುವ ಅರ್ಹತೆ. ಆಕ್ಚುಲಿ ಸೌಲನು ರಾಜನಾಗಿ ನೇಮಕ ಮಾಡುವಂತ ಸನ್ನಿವೇಶ ನೋಡಿದ್ರೆ ಅವನೇನ್ ಮಾಡ್ತಿದ್ದಾನೆ ಆ ಟೈಮಲ್ಲಿ? ದೇವರ ದೃಷ್ಟಿ ಸೌಲನ ಮೇಲೆ ಬಿದ್ದಾಗ ಸೌಲನ್ ಯಾವ ಕೆಲಸ ಮಾಡ್ತಿದ್ದಾನೆ? ಅವಾಗ ಎದಕ್ಕಾಗಿ ಬಂದಿದ್ದಾನ ಅವನು? ಕತ್ತೆ ಹುಡುಕ್ಲಿಕ್ಕೆ ಬಂದಂತ ವ್ಯಕ್ತಿ, ಕತ್ತೆ ಕಾಯುವಂತವನಂತ. ಓಕೆ, ತನ್ನ ತಂದೆಯ ಕತ್ತೆಗಳನ್ನು ಹುಡುಕ್ಲಿಕ್ಕೆ ಬಂದಂತ ವ್ಯಕ್ತಿ, ಕತ್ತೆ ಕಾಯುವನಿಗೆ ರಾಜ ಮಾಡ್ಲಿಕ್ಕೆ ಆಗ್ತದ್ರಿ? ಕತ್ತೆ ಕಾಯುವನು ಅರ್ಥ ಏನು? ಕತ್ತೆ ಯಾರಿಗೆ ಕಾಯಕ್ಕೆ ಹೇಳ್ತಾರೆ? ಮನೇಲಿ ಒಂದು ಡೈಲಾಗ್ ಹೇಳ್ತಾರೆ. ಯಾರಿಗೆ? ಏನ್ ಹೇಳ್ತಾರೆ? ಶಾಲೆಗೆ ಹೋಗದಿದ್ರೆ, ಯಾವ ಪ್ರಯೋಜನಕ್ಕೂ ಬರ್ದಿದ್ರೆ ಅವನ್ ಒಂದು ಮಾತು ಹೇಳ್ತಾರೆ ತಂದೆ ತಾಯಿಗೆ. ಏನು? ಕತ್ತೆ ಕಾಯಕ್ಕೆ ಹೋಗು. ಅರ್ಥ ಏನಾದತ್ತ? ಕತ್ತೆ ಕಾಯುವುದಂದ್ರೇನು? ಯಾವ ಪ್ರಯೋಜನಕ್ಕೂ ನೀನು ಇಲ್ಲ ಅಂತ. ಅದ್ರ ಅರ್ಥ ಏನು? ಈಗ ಕತ್ತೆಯನ್ನ ಹುಡುಕೊಂಡು ಬರುವಂತ ಒಬ್ಬ ವ್ಯಕ್ತಿಯನ್ನ ದೇವರು ಆರಿಸ್ತಾ ಇದ್ದಾನೆ. ಎದಕ್ಕಾಗಿ? ಆದ್ರೆ ದೇವರು ಸುಮ್ಮನೆ ಅವನನ್ನು ಆರಿಸುವುದಿಲ್ಲ. ಆರಿಸೋದಕ್ಕಿಂತ ಮುಂಚೆ ಅವನನ್ನ ರೆಡಿ ಮಾಡಬೇಕಾಗಿತ್ತು. ದೇವರು ಅವನನ್ನು ಒಂದು ಪಾರ್ಲರಿಗೆ ಕರ್ಕೊಂಡು ಹೋಗ್ತಾರೆ. ಮದುಮಕ್ಕಳನ್ನ ರೆಡಿ ಮಾಡುವಂತ ಪಾರ್ಲರ್ ಹೆಂಗಿರ್ತದೆ, ಹಂಗೆ ತನ್ನ ಸೇವೆಗಾಗಿ ಅವನನ್ನು ಸಿದ್ಧ ಮಾಡುವಂತ ಪಾರ್ಲರ್. ದಟ್ ಈಸ್ ದ ಪಾರ್ಲರ್ ಆಫ್ ಹೋಲಿ ಗೋಸ್ಟ್. ಓಕೆ, ಅವನನ್ನ ಅಲ್ಲಿ ಅಭಿಷೇಕವನ್ನ ಮಾಡಲಿಕ್ಕೆ ದೇವರು ಕರ್ಕೊಂಡು ಹೋಗ್ತಾರೆ. ಸಮುವೇಲನ ಮೂಲಕ ಅವನಿಗೆ ಮೊದಲು ಅಭಿಷೇಕ ಆಗ್ತದೆ. ಪ್ರಿಯರೇ, ತಿಳ್ಕೊಡ್ರಿ, ಅಭಿಷೇಕ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಬಹಳ ಜನರಿಗೆ ಸಮಸ್ಯೆ ಏನ್ ಗೊತ್ತಾ? ಅಭಿಷೇಕ ಅಂದ್ಬಿಟ್ರೆ ಮೈ ಮೇಲೆ ಗಾಳಿ ಬಂದಂಗೆ ಅಂತ ತಿಳ್ಕೊತಾರೆ. ಅಭಿಷೇಕ ಅಂದ್ರೆ ಬಡಲ್ ಅಂತ ಬೀಳುದಂತ ತಿಳ್ಕೊಳ್ತಾರೆ. ಜನರು ಅಭಿಷೇಕ ಅಂತ ಹೇಳ್ಬಿಟ್ರೆ ನಡುಗುದಂತ ತಿಳ್ಕೊತಾರೆ. ಇದು ಯಾವ್ದು ಅಭಿಷೇಕ ಅಲ್ಲ. ಬಹಳ ಜನರಿಗೆ ಏನ್ ಗೊತ್ತಾ? ಕರೆಂಟ್ ಶಾಕ್ ಬಂದ್ಬಿಟ್ರೆ ಅಭಿಷೇಕ ಬಂತು. ಬಹಳ ಜನ ಭಯಂಕರ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರುವಾಗ ತಿಳ್ಕೊಂಡ್ಬಿಡ್ತಾರೆ ಅಭಿಷೇಕ ಬಂತು. ನೋ, ಇದು ಅಭಿಷೇಕ ಅಲ್ಲ. ಅಭಿಷೇಕ ಅಂದ್ರೇನೆ ಅದಕ್ಕೊಂದು ವ್ಯತ್ಯಾಸ ಇದೆ ಪ್ರಿಯರೇ. ಅದಕ್ಕಾಗಿ ಮೊದಲು ಅಭಿಷೇಕದ ಜ್ಞಾನ ನಿಮಗೆ ಬೇಕು. ಯಾರಾದ್ರೂ ಸೇವಕರು ಮುಟ್ಟುವಾಗ ಕರೆಂಟ್ ಶಾಕ್ ಹೊಡೆದಂಗಾಗಿ ಧಡಲ್ಲ ಬಿದ್ದೆ ಅಭಿಷೇಕ ಬಂತು. ನೋ, ಅಭಿಷೇಕ ಅಂದ್ರೆ ಏನು ಫಸ್ಟ್ ತಿಳ್ಕೊಡು. ವಾಟ್ ಈಸ್ ಅನಾಯಿಂಟಿಂಗ್? ಅಭಿಷೇಕ ಅಂತ ಅಂದ್ರೆ ತಿಳುವಳಿಕೆ ಇಲ್ಲದೆ ಹೋದ್ರೆ ನಾವು ತಪ್ಪಾದ ರೀತಿಯಲ್ಲಿ ಗ್ರಹಿಸ್ತೇವೆ. ತಿಳ್ಕೊಡ್ರಿ, ಮೊದಲನೇದಾಗಿ ಅಭಿಷೇಕ ಮೀನ್ಸ್ ಇಟ್ಸ್ ದ indwelling, the
ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದ ಲೈಫ್ ಆಫ್ ಎ ಬಿಲೀವರ್. ಒಬ್ಬ ವಿಶ್ವಾಸಿಯ ಹೃದಯದ ಒಳಗಡೆ ಪವಿತ್ರಾತ್ಮನ ನೆಲೆಸುವಿಕೆ, ಪವಿತ್ರಾತ್ಮನ ಅವನಲ್ಲಿ ನೆಲೆಗೊಳ್ಳುವುದು ಒಂದು ಅಭಿಷೇಕ. ಯಾಕೆಂದ್ರೆ ಅಭಿಷೇಕ ಪವಿತ್ರಾತ್ಮನಿಂದ ಬರ್ತದೆ. ಹಲೋ, ಇಲ್ಲೇ ಇದ್ದೀರಾ? ಅಭಿಷೇಕ ಯಾರಿಂದ ಬರ್ತದೆ? ಅಭಿಷೇಕವನ್ನು ತರುವಂತ ವ್ಯಕ್ತಿನೇ ಒಳಗಡೆ ಇಲ್ಲ ಆದ್ರೆ ಅಭಿಷೇಕ ಇರ್ತದಾ? ನೋ. ತಿಳ್ಕೊಡ್ರಿ, ಫಸ್ಟ್ ಅಭಿಷೇಕ ಅಂದ್ರೆ ಬೀಳುವುದಲ್ಲ. ಅಭಿಷೇಕ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡೋದಲ್ಲ. ಅಭಿಷೇಕ ಅಂದ್ರೆ ಎಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಬಂದಂಗ ಅಲ್ಲ. ಅಭಿಷೇಕ ಅಂದ್ರೆ ನಿನ್ನ ಒಳಗಡೆ ನಿರಂತರ ಪವಿತ್ರಾತ್ಮ ನೆಲೆಗೊಳಿಸುವುದು. ಇದಕ್ಕೆ ಅಭಿಷೇಕ ಅಂತ ಹೇಳ್ತಾರೆ. ಅಭಿಷೇಕ ಅಂತ ಹೇಳಿದ್ರೆ ಒಂದು ಉದ್ದೇಶಕ್ಕಾಗಿ ಸಾಮರ್ಥ್ಯವನ್ನ ದೇವರು ಕೊಡುವಂಥದ್ದು. ಅಂದ್ರೆ ದೇವರು ಒಂದು ಪ್ರತ್ಯೇಕವಾದ ಕೆಲಸಕ್ಕಾಗಿ ದೇವರು ತನ್ನ ಶಕ್ತಿಯಿಂದ ತುಂಬಿಸುವಂಥದ್ದಕ್ಕೆ ಅಭಿಷೇಕ ಅಂತೇವೆ. ಯಾವುದೋ ಒಂದು ಕೆಲಸ ನಿನ್ನ ಮೂಲಕ ದೇವರಿಗೆ ಆಗಬೇಕಾಗಿದೆ, ನಿನ್ನನ್ನು ದೇವರು ಯಾವುದೋ ಒಂದು ಕೆಲಸಕ್ಕಾಗಿ ನೇಮಿಸಬೇಕಾಗಿದೆ. ಆ ಕೆಲಸಕ್ಕಾಗಿ ದೇವರು ನಿನಗೆ ಬೇಕಾದ ಸಾಮರ್ಥ್ಯ, ಬಲ, ಶಕ್ತಿಯನ್ನು ಕೊಡ್ತಾನೆ. ದಟ್ ಈಸ್ ಕಾಲ್ಡ್ ಅನಾಯಿಂಟಿಂಗ್. ಬಹಳ ಜನರಿಗೆ ವರಗಳು ಅಂದ್ರೆ ಅಭಿಷೇಕ ಅಂತ ಹೇಳ್ಕೊಡ್ತಾರೆ. ಗಿಫ್ಟ್ಸ್ ಆರ್ ಡಿಫ್ರೆಂಟ್, ಯುನೋ. ಗಿಫ್ಟ್ಸ್ ಇದೆ, ಅಭಿಷೇಕ ಇದ್ದಾಗ ಗಿಫ್ಟ್ಸ್ಗಳು ಆಪರೇಟ್ ಆಗ್ತದೆ, ಇಲ್ಲ ಅಂತಿಲ್ಲ. ಆದ್ರೆ ತಿಳ್ಕೊಡ್ರಿ, ಅಭಿಷೇಕ ಅನ್ನುವಾಗ ನಿನ್ನನ್ನ ದೇವರು ಒಂದು ಪ್ರತ್ಯೇಕವಾದ ಕೆಲಸಕ್ಕಾಗಿ ನಿನ್ನನ್ನ ತನ್ನ ಶಕ್ತಿ ಸಾಮರ್ಥ್ಯದಿಂದ ತುಂಬಿಸುವುದು ಅಭಿಷೇಕ. ಅಭಿಷೇಕ ಅಂದ್ರೆ ನಿನ್ನನ್ನ ಪ್ರತ್ಯೇಕಿಸುವುದು. ಏನ್ ಹೇಳಿರಿ? ನಿನ್ನನ್ನ ದೇವರು ತನ್ನ ಕೆಲಸಕ್ಕಾಗಿ ಸಪರೇಟ್ ಮಾಡಿಡ್ತಾನೆ. ಅಂದ್ರೆ ಮತ್ತೆ ನೀನು ಅದ್ರ ಜೊತೆಗೆ ಮಿಂಗಲ್ ಆಗುವುದಲ್ಲ. ಅಭಿಷೇಕ, ಅನಾಯಿಂಟಿಂಗ್ ಮೀನ್ಸ್ ಸೆಟ್ ಅಪಾರ್ಟ್. ನಿನ್ನನ್ನ ಪ್ರತ್ಯೇಕಿಸ್ತಾರೆ ದೇವರು. ಅಭಿಷೇಕ ಬಂದ್ರೆ ನಿನ್ನ ಮೇಲೆ ದೇವರು ದೃಷ್ಟಿ ಇಟ್ಟರೆ ನಿನ್ನ ದೇವರು ಒಂದು ಕೆಲಸಕ್ಕಾಗಿ ಪ್ರತ್ಯೇಕಿಸ್ತಾರೆ. ಮತ್ತೆ ಇನ್ನೊಂದು ವಿಷಯ ನಾವು ತಿಳ್ಕೊಡ್ರಿ, ಅಭಿಷೇಕ ಅಂದ್ರೆ ದಟ್ ಈಸ್ ಕಾಲ್ಡ್ ದ ಪವರ್ ಆಫ್ ಗಾಡ್ ಅಂಡ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ದೇವರ ಸಾಮರ್ಥ್ಯ ಮತ್ತು ದೇವರ ಸಾನ್ನಿಧ್ಯ, ಪ್ರಸನ್ನತೆ ನಿನ್ನ ಒಳಗಡೆ ಯಾವಾಗ ಇರುವಂಥದ್ದು. ಇದು ಅಭಿಷೇಕ. ನಾವನ್ನು ತಿಳ್ಕೊಳ್ತೇವೆ ಅಭಿಷೇಕ ಅಂದ್ರೆ ಬೇರೆ ರೀತಿಯಾದ ಶಕ್ತಿಯನ್ನು ನೋಡ್ತೇವೆ, ಬರೀ ಶಕ್ತಿ ನೋಡ್ತೇವೆ. ನೋ, ಓನ್ಲಿ ಪವರ್ ಈಸ್ ನಾಟ್ ಅನಾಯಿಂಟಿಂಗ್. ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಗೊಳ್ಳುವಂಥದ್ದು. ಒಂದು ಕೆಲಸಕ್ಕಾಗಿ, ಒಂದು ಉದ್ದೇಶಕ್ಕಾಗಿ ದೇವರು ನಿನ್ನನ್ನು ಪ್ರತ್ಯೇಕಿಸುವಂಥದ್ದು. ಇದಕ್ಕೆ ನಾವೇನಂತ ಕರಿತೇವೆ? ಅಭಿಷೇಕ ಅಂತ ಕರಿತೇವೆ. ಅದಕ್ಕೋಸ್ಕರ ನಾನು ಹೇಳುತ್ತದೆ ಏನು ಗೊತ್ತಾ, ದೇವರ ಸೇವೆ ಮಾಡಬೇಕಾದ್ರೆ, ದೇವರ ಕೆಲಸ ಮಾಡಬೇಕಾದ್ರೆ ನಮಗೆ ಬೇಕಾದ ಮುಖ್ಯವಾದ ಕ್ವಾಲಿಫಿಕೇಶನ್, that is called anointing. Anointing, you know, qualifies you for the call of God. ದೇವರ ಕರೆಗಾಗಿ ನಿಮ್ಮನ್ನ ದೇವರ ಅಭಿಷೇಕ ಅರ್ಹರನ್ನಾಗಿ ಮಾಡ್ತದೆ, ಕ್ವಾಲಿಫೈ ಮಾಡ್ತದೆ. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಡ್ರಿ ಪ್ರಿಯರೇ. ಯಾಕಂದ್ರೆ ನಾನು ಯಾಕೆ ಇದು ಹೇಳ್ತಾ ಇದ್ದೇನೆಂದ್ರೆ, ಬಹಳಷ್ಟು ಜನರು ಇದಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ನಿನ್ನ ಲೈಫಲ್ಲಿ ದೇವರು, ಎರಡನೇದಾಗಿ ನಿನ್ನ ಫ್ಯಾಮಿಲಿ ಬಿಟ್ರೆ ನೀನು ಹೆಚ್ಚಾಗಿ ಗೌರವಿಸಬೇಕಾಗಿದ್ದು ದೇವರ ಅಭಿಷೇಕವನ್ನು. ನೀನು ದೇವರನ್ನೆಷ್ಟು ಗೌರವಿಸ್ತೀಯೋ ಅಷ್ಟೇ ದೇವರ ಅಭಿಷೇಕವನ್ನ ನಿನಗೆ ಕೊಡುವ ದೇವರ ಅಭಿಷೇಕವನ್ನು ನೀನು ಗೌರವಿಸಬೇಕು. ಬಹಳ ಜನರಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ, ಅಭಿಷೇಕದ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ಲ. ನಮಗೆ ಅದರ ಅರ್ಹತೆ ಗೊತ್ತಿಲ್ಲದೆ ಇರುವುದರಿಂದ, ಅದ್ರ ಬಗ್ಗೆ ನಮಗೆ ಜ್ಞಾನ ಇಲ್ಲದೆ ಇರುವುದರಿಂದ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ಲಿಕ್ಕೆ ಆಗ್ತಿಲ್ಲ ಪ್ರಿಯರೇ. ಸೇವೆ ಮಾಡುವಾಗ ಅಭಿಷೇಕ ಬರಲ್ಲ, ಅಭಿಷೇಕದಿಂದ ಸೇವೆ ಬರ್ತದೆ. ಅರ್ಥ ಆಗ್ತದೆ? ಬಹಳ ಜನರು ಏನ್ ಮಾಡ್ತಾರೆ ಗೊತ್ತಾ, ಸೇವೆ ಪ್ರಾರಂಭಿಸೋ ಅಭಿಷೇಕ ಬರ್ತದಂತ. ನೋ, ಮೊದಲು ಅಭಿಷೇಕ ಬರುವಾಗ ಆ ಅಭಿಷೇಕದಿಂದ ನಿನಗೆ ದೇವರ ಸೇವೆ ಬರ್ತದೆ. ಸುಮ್ಮನೆ ದೇವರು ಸೇವೆ ಕೊಡುವುದಿಲ್ಲ, ಸುಮ್ಮನೆ ದೇವರ ಕೆಲಸವನ್ನು ಕೊಡುವುದಿಲ್ಲ. ಆ ಕೆಲಸ ಮಾಡಲಿಕ್ಕೆ ಬೇಕಾದ ಮೊದಲು ಅರ್ಹತೆಯನ್ನ, ಕ್ವಾಲಿಫಿಕೇಶನ್ ಕೊಡ್ತಾರೆ. ಅದ್ಯಾವುದಂದ್ರೆ ಅನಾಯಿಂಟಿಂಗ್. ಒಬ್ಬ ಸೇವಕನು ಹೇಳ್ತಾನೆ ಏನಂತಂದ್ರೆ, ಮಿನಿಸ್ಟ್ರಿ ಡಸ್ ನಾಟ್ ಪ್ರೊಡ್ಯೂಸ್ ಅನಾಯಿಂಟಿಂಗ್, ಬಟ್ ಅನಾಯಿಂಟಿಂಗ್ ಪ್ರೊಡ್ಯೂಸ್ ದ ಮಿನಿಸ್ಟ್ರಿ. ದೇವರ ಸೇವೆ
ಅಭಿಷೇಕವನ್ನು ಉಂಟು ಮಾಡುವುದಿಲ್ಲಂತೆ, ಬಟ್ ದೇವರ ಅಭಿಷೇಕ ದೇವರ ಸೇವೆಯನ್ನು ಉಂಟು ಮಾಡ್ತದೆ. ಸೊ ಎಲ್ರಿಗೂ ದೇವರ ಸೇವೆ ಮಾಡಕ್ಕೆ ಇಷ್ಟ, ಹೌದಾ? ಬಟ್ ಈ ಸೇವೆ ಮಾಡಲಿಕ್ಕೆ ಬೇಕಾದ ಮೊದಲ ಅರ್ಹತೆ ಏನು? ಅಭಿಷೇಕ. ಅಭಿಷೇಕ ಇಲ್ಲದೆ ಪ್ರಿಯರೇ ನಾನು ದೇವರ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವೇನಾಗಿದ್ದೇವೋ ಅದು ಅಭಿಷೇಕದಿಂದ ಬಂದಿದೆ. ಇವತ್ತು ನಾನು ನಿಮಗೆ ಒಬ್ಬ ಸಭಾಪಾಲಕನಾಗಿದ್ದೇನೆಂದ್ರೆ ಅದಕ್ಕೆ ದೇವರ ಅಭಿಷೇಕದಿಂದ ಸಭಾಪಾಲಕನಾಗ್ಲಿಕ್ಕೆ ಸಾಧ್ಯ. ನಾನೊಬ್ಬ ಇವತ್ತು ಒಳ್ಳೆ ಬೋಧಕನಾಗಬೇಕಾದ್ರೆ ಅದು ದೇವರ ಅಭಿಷೇಕ ಬರುವಾಗ ಮಾತ್ರ ಬೋಧಕನಾಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ನಾನು ಹಾಗೆ ಆಮೇಲೆ ಅಭಿಷೇಕ ಬರುವುದಿಲ್ಲ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಿನ್ನನ್ನ ದೇವರು ಒಂದು ಸೇವೆಗಾಗಿ ಕರೆದ್ರೆ ಮೊದಲು ದೇವರನ್ನ ಅಭಿಷೇಕಿಸ್ತಾರೆ. ನನ್ನನ್ನ ದೇವರ ಅಭಿಷೇಕ ದೇವರ ಸೇವೆ ಮಾಡಲಿಕ್ಕೆ ಅರ್ಹನನ್ನಾಗಿ ಮಾಡಿದೆ. ಅಭಿಷೇಕ ನನ್ನ ಮೇಲೆ ಇಲ್ಲದಿದ್ದರೆ ದೇವರ ಸೇವೆ ಮಾಡಲಿಕ್ಕೆ ನನಗೆ ಯೋಗ್ಯತೆ ಇರ್ತಿರ್ಲಿಲ್ಲ, ದೇವರ ಸೇವೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೆ ಏನು ಅವಶ್ಯ ಇದೆ, ಏನು ಅವಶ್ಯಕತೆ ಇದೆ ಪ್ರಿಯರೇ? ನಿಮ್ಗೆ ಇನ್ನೊಂದು ಗೊತ್ತಾ? ನೀನು ಕುಟುಂಬದಲ್ಲಿ ಒಬ್ಬ ಒಳ್ಳೆ ಗಂಡನಾಗಬೇಕಂದ್ರೆ ನಿನಗೆ ಅಭಿಷೇಕದ ಅವಶ್ಯಕತೆ ಇದೆ. ಕುಟುಂಬದಲ್ಲಿ ನೀನು ಒಳ್ಳೆ ಹೆಂಡತಿ ಪತ್ನಿ ಆಗಿರ್ಬೇಕಂದ್ರೂ ನಿನಗೆ ಅಭಿಷೇಕದ ಅವಶ್ಯಕತೆ ಇದೆ. ಹಸ್ಬೆಂಡ್ ಬೇರೆ, ಬಟ್ ಗುಡ್ ಹಸ್ಬೆಂಡ್ ಬೇರೆ. ಹಸ್ಬೆಂಡ್ ಆಗಿರ್ಬೋದು, ಬಟ್ ಗುಡ್ ಹಸ್ಬೆಂಡ್ ಆಗ್ಲಿಕ್ಕೆ ಯು ನೀಡ್ ಅನಾಯಿಂಟಿಂಗ್. ಪತ್ನಿ ಆಗಿರೋದು ಬೇರೆ, ಒಳ್ಳೆ ಪತ್ನಿ ಆಗೋದು ಬೇರೆ. ನಿನಗೆ ಒಳ್ಳೆ ಪತ್ನಿ ಆಗ್ಬೇಕಾದ್ರೆ ನಿನಗೆ ಅಭಿಷೇಕದ ಅವಶ್ಯಕತೆ ಇದೆ. ಹಾಗೆ ಒಬ್ಬ ದೇವ ಸೇವಕನಿಗೆ ಅಭಿಷೇಕ ಇಲ್ಲದೆ ಅವನು ದೇವ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಹಿಸ್ಟ್ರಿ ಇದೆ, ಇದಕ್ಕೊಂದು ಪ್ರಾಸೆಸ್ ಇದೆ. ನೀವು ಇಡೀ ಸತ್ಯವೇದವನ್ನು ಓದ್ರಿ, ಅಭಿಷೇಕ ಇಲ್ಲದೆ ದೇವರ ಸೇವೆ ಮಾಡಿದವರು ಯಾರು ಒಂದು ಎಕ್ಸಾಂಪಲ್ ಕೊಡಿ. ನೋ, ಫಸ್ಟ್ ದೇವರು ಅವನನ್ನು ಪ್ರಿಪೇರ್ ಮಾಡ್ತಾನೆ ತನ್ನ ಅಭಿಷೇಕದಿಟ್ಟಿಗೆ, ಅವನನ್ನು ಅರ್ಹನನ್ನಾಗಿ ಮಾಡ್ತಾನೆ. ಯಾಕಂದ್ರೆ ಬೈಬಲ್ ಹೇಳ್ತದಲ್ಲ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ಯಾರಿಂದ ಸಾಧ್ಯ? ಅರ್ಥ ಏನು? ದೇವರು ಹೇಳ್ತಾರೆ, ಯೇಸು ಕ್ರಿಸ್ತನು ಪರಲೋಕ ಆರೋಹಣವಾಗಿ, ಅಂದ್ರೆ ಆತನು ಮತ್ತೆ ಪುನರುತ್ಥಾನ ಹೊಂದಿದ ನಂತರ ತನ್ನ ಶಿಷ್ಯರ ಸಂಗಡ 40 ದಿವಸ ಕಾಣಿಸಿಕೊಂಡ ಮೇಲೆ ಸ್ವರ್ಗಾರೋಹಣ ಆಗ್ತಿದ್ವಾಗ ಅಪೊಸ್ತಲ ಕೃತ್ಯ 1:8 ಒಂದು ಮಾತು ಹೇಳ್ತಾರೆ. ಏನ್ ಗೊತ್ತಾ? ನೀವು ವೇಟ್ ಮಾಡ್ರಿ, ಸೇವೆ ಮಾಡಕ್ ಹೋಗ್ಬೇಡ್ರಿ. ಏನ್ ಹೇಳಿದ್ರು? ಸುವಾರ್ತೆ ಸಾರಕ್ ಹೋಗ್ಬೇಡ, ವೇಟ್ ಮಾಡು. ಎದಕ್ಕಾಗಿ ವೇಟ್ ಮಾಡು? ನಿನ್ನ ಮೇಲೆ ಅಭಿಷೇಕ ಬರ್ತದೆ. ಯಾವ ಅಭಿಷೇಕ? ಯಾರಿಂದ ಬರ್ತದೆ? ನೀವು ಕಾದುಕೊಂಡಿರ್ರಿ, ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು ನೀವು ಬಲವನ್ನು ಹೊಂದಿರಿ. ಹಲೋ, ಅಂದ್ರೆ ನಿಮಗೆ ಮೇಲೆ ಅಭಿಷೇಕ ಬರುವಾಗ ಮಾತ್ರ ದಟ್ ಪವರ್ ವಿಲ್ ಕಮ್. ಯಾವಾಗ ಪವರ್ ಬರ್ತದೆ, ಬಲ ಬರ್ತದೋ ಆಗ ನೀವು ಯೆರೂಸಲೇಮ್ ಮೊದಲುಗೊಂಡು ಯೂದಾಯ ಸಮಾರ್ಯ ಲೋಕದ ಕಟ್ಟ ಕಡೆವರೆಗೂ ನೀವೇನಾಗ್ತೀರಿ? ನನಗೆ ಸಾಕ್ಷಿಗಳಾಗಿರ್ತೀರಿ. ಅಲ್ಲಿ ಹೋಗಿ ದೇವರ ಸೇವೆ ಮಾಡ್ತೀರಿ. ಅರ್ಥ ಏನು? ಸೇವೆ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನು ಅವಶ್ಯಕತೆ ಇದೆ? ಏನು ಅವಶ್ಯಕತೆ ಇದೆ ರೀ? ಅಭಿಷೇಕ. ಇಲ್ಲಿ ದೇವರು ಸೌಲನನ್ನ ದೇವರು ಕರೆದ ನಂತರ ಅವನನ್ನ ಅರ್ಹನನ್ನಾಗಿ ಮಾಡ್ತಾರೆ. ಎದ್ರ ಮೂಲಕ ಅಂದ್ರೆ ಒಂದು ಅಭಿಷೇಕದ ಮೂಲಕ. ಆದ್ರೆ ಸೌಲನ ಮುಂದಿನ ಜೀವಿತ ನಿಮ್ಗೆ ಗೊತ್ತಿರಬಹುದು. ಆತನು ಗರ್ವಿಷ್ಠನಾಗ್ತಾನೆ, ದೇವರ ಅಭಿಷೇಕವನ್ನ ಮಿಸ್ಯೂಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ದೇವರವನ್ನ ಏನ್ ಮಾಡ್ತಾರೆ? ಅರಸತನದಿಂದ ತಳ್ಳಿ ಬಿಡ್ತಾರೆ. ಅವನ ಮೇಲೆ ಅಭಿಷೇಕ ತೆಗೆಯೋದಿಲ್ಲ, ಆದ್ರೆ ಅವನನ್ನ ತಳ್ಳಿ ಬಿಡ್ತಾರೆ. 1 ಸಮುವೇಲ ಪುಸ್ತಕ 16ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. 1ನೇ ವಾಕ್ಯ ಓದೋಣ. ಓಕೆ, ಓಕೆ ನೋಡ್ರಿ, ಅದರ ಹಿಂದಿನ ಅಧ್ಯಾಯ ಲಾಸ್ಟ್ ವಚನ ಏನ್ ಹೇಳ್ತದೆ? 35ನೇದು. ಓಕೆ,
ಮೊದಲನೇ ವಚನದಲ್ಲಿ ನೀವು ಕಾಣ್ತೀರಿ, ನೀನು ಈಗ ನಾನು ನೆಕ್ಸ್ಟ್ ಇನ್ನೊಬ್ಬ ಅರಸನನ್ನು ಏನ್ ಮಾಡಿದ್ದೇನೆ, ಆರಿಸಿಕೊಂಡಿದ್ದೇನೆ. ಬರೆದ ಬೈಬಲ್ ಅಲ್ಲಿ ನೋಡ್ರಿ, ನೀನು ಅವನಿಗೋಸ್ಕರ ಇದು ಮಾಡಬೇಡ. ಈಗ ನಾನು ಏನ್ ಮಾಡಿದ್ದೇನೆ, ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಏನ್ ಮಾಡಿದ್ದೇನೆ, ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ. ಆದ್ರೆ ಅವನ ಕಡೆಗೆ ನೀನು ಹೋಗೋಕ್ಕಿಂತ ಮುಂಚೆ, ನೀನು ನೆಕ್ಸ್ಟ್ ಕಿಂಗ್ ಅಂತ ಹೇಳೋದಕ್ಕಿಂತ ಮುಂಚೆ ನೀನೇನ್ ಮಾಡು, ಏನ್ ತಗೊಂಡೋಗು, ಕೊಂಬಣ್ಣು ಎಣ್ಣೆಯಿಂದ ತುಂಬಿಸಿಕೊಂಡು. ಅರ್ಥ ಏನು? ಎದಕ್ಕೆ ಅದು ಎಣ್ಣೆ ಕೊಂಬು? ನೆಕ್ಸ್ಟ್ ಕಿಂಗ್ ಅವನನ್ನು ಆರಿಸಿಕೊಂಡ್ರು, ಬಟ್ ಸಡನ್ ಆಗಿ ಸೀಟ್ ಮೇಲೆ ಕುಂಡ್ರಿಸಿದ್ರ? ಮಾತಾಡ್ರಿ, ಏನ್ ಮಾಡಿದ್ರು? ಸೀಟ್ ಮೇಲೆ ಕೂಡಿಸ್ಕಿಂತ ಮುಂಚೆ ಅಭಿಷೇಕ. ಕರೆಕ್ಟ್. ಅಂದ್ರೆ ಏನು, ಇನ್ನು ಆ ಸೇವೆ ಕೊಡೋದಕ್ಕಿಂತ ಮುಂಚೆ ಅವನಿಗೆ ಒಂದು ಅವಶ್ಯಕತೆ ಇದೆ, ಒಂದು ಅರ್ಹತೆ ಬೇಕಾಗಿದೆ, ಒಂದು ಕ್ವಾಲಿಫಿಕೇಶನ್ ಬೇಕಾಗಿದೆ. ದಟ್ ಇಸ್ ಕಾಲ್ಡ್ ಅನಾಯಿಂಟಿಂಗ್. ಅದಕ್ಕೆ ಅಭಿಷೇಕ ಅಂತ ಕರಿತೇವೆ. ಅದರ ಅವಶ್ಯಕತೆ ಅವನಿಗಿದೆ. ನೀವೆಲ್ಲರೂ ಹೇಳಿದ್ರಿ, ನನಗೆಲ್ಲರಿಗೂ ದೇವ್ರ ಕೆಲಸ ಮಾಡಕ್ ಇಷ್ಟ, ನಿಮಗಿಷ್ಟ, ಬಟ್ ಆ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಏನ್ ಬೇಕು? ಅರ್ಹತೆ ಬೇಕು. ಆ ಅರ್ಹತೆ ಯಾವಾಗ ಸಿಗ್ತದೆ? ಕೇಳಿದರೆ ಯಾವಾಗಾದ್ರೂ ಪ್ರೇಯರ್ ಅಲ್ಲಿ? ನಮ್ಮ ಪ್ರಾರ್ಥನೆ ಏನಿರ್ತದೆ? ದೇವರೇ ಸಾಲದಿಂದ ಬಿಡಿಸು, ರೋಗದಿಂದ ಬಿಡಿಸು, ಕುಟುಂಬವನ್ನು ಆಶೀರ್ವದಿಸು, ಇದೇ ಇರ್ತದೆ. ಹೌದಾ? ಆದ್ರೆ ಯಾರು ಇದಕ್ಕಾಗಿ ವೈರಾಗ್ಯದಿಂದ ಹೇಳಿದಿರ, ದೇವರೇ ನನ್ನನ್ನು ಅಭಿಷೇಕಿಸು, ನಾನು ನಿನ್ನ ಸೇವೆ ಮಾಡಬೇಕು, ದೇವರೇ ನನಗೆ ಅಭಿಷೇಕ ಕೊಡು, ನಾನು ಸುವಾರ್ತೆ ಸಾರಬೇಕು, ದೇವರೇ ನನಗೆ ಅಭಿಷೇಕ ಕೊಡು, ನಾನು ರೋಗಿಗಳಿಗೆ ಪ್ರಾರ್ಥಿಸಬೇಕು, ನಾನು ಪ್ರಾರ್ಥಿಸುವಾಗ ರೋಗಿಗಳು ಸ್ವಸ್ಥವಾಗಬೇಕು, ನನ್ನ ಕೈ ಇಡುವಾಗ ದೆವ್ವಗಳು ಹೊರಟು ಹೋಗ್ಬೇಕು, ನನಗೆ ಅಭಿಷೇಕ ಕೊಡು. ಕೇಳಿದಿರ? ನೋ. ವಿತೌಟ್ ಅನಾಯಿಂಟಿಂಗ್ ಯು ಕ್ಯಾನಾಟ್ ಸರ್ವ್ ಗಾಡ್. ದೇವರ ಅಭಿಷೇಕ ಇಲ್ಲದೆ ದೇವರ ಸೇವೆ ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ ನಾವು ನೋಡ್ತೇವೆ, ನೀನು ಈಶನ ಮನೆಗೆ ಹೋಗೋಕ್ಕಿಂತ ಮುಂಚೆ ಏನ್ ಮಾಡು, ಒಂದು ಕೊಂಬಣ್ಣು ಎಣ್ಣೆಯನ್ನು ತೆಗೆದುಕೊಂಡು ಬಾಯ್ ನನ್ನ ಕಡೆಗೆ. ಯಾಕೆ? ನೀನು ಒಬ್ಬ ವ್ಯಕ್ತಿನಲ್ಲಿ ಅಭಿಷೇಕಿಸ್ಬೇಕು. ಬಟ್ ಯಾರನ್ನಂತ ಹೇಳಿಲ್ಲ ದೇವರು. ಹೇಳಿದ್ರ ಅಲ್ಲಿ? ನೀವು ನೆಕ್ಸ್ಟ್ ವಚನ ಹೋದ್ರಿ, ಹಂಗೆ 2ನೇ ವಚನ ಹೋದ್ರಿ. ಅದಕ್ಕೆ ಸಮುವೇಲನು, ನಾನು ಹೆಂಗ ಹೋಗ್ಲಿ ಸ್ವಾಮಿ, ಸೌಲನಿಗೆ ಗೊತ್ತಾದ್ರೆ ನನಗೇನ್ ಮಾಡ್ತಾನೆ, ಅದೆಲ್ಲ ಬಿಡು, ನಾನು ಏನ್ ಹೇಳ್ತೀನಿ ಅದನ್ನ ನೀನ್ ಮಾಡಂತ ಹೇಳುವಾಗ 3ನೇ ವಚನದಲ್ಲಿ ನಾವು ಏನ್ ಹೇಳ್ತೇವೆ? ಏನ್ ಹೇಳಿದ್ರಿ ಇಲ್ಲಿ? ಸಮುವೇಲನಿಗೆ ಭಯ. ಯಾಕೆ? ಸೌಲನಿಗೆ ಗೊತ್ತಾಗ್ಬಿಟ್ರೆ ಇನ್ನೊಬ್ಬನ ಅರಸನ್ ಬರ್ತಾನೆ ಅಂದ್ರೆ ನನ್ನನ್ನ ಏನ್ ಮಾಡ್ತಾನ, ಅವನು ಸಾಯಿಸ್ತಾನೆ. ಭಯ. ಆದ್ರೆ ದೇವರು ಒಂದು ಮಾತು ಹೇಳ್ತಾರೆ, ನೀನು ಅದ್ರ ಕಡೆ ಗಮನ ಕೊಡಬೇಡ, ಸೀದಾ ಈಶನ ಮನೆಗೆ ಹೋಗಿ ಆತನನ್ನ ಕರೆದು, ನಾನು ಯಜ್ಞವನ್ನು ಸಮರ್ಪಿಸುವುದಕ್ಕಾಗಿ ಬಂದಿದ್ದೇನಂತ ಏನ್ ಮಾಡು, ಮಕ್ಕಳನ್ನ ಕರಿ. ಓಕೆ, ನೆಕ್ಸ್ಟ್ ಓದು. ನಂಗೆ ಏನ್ ಹೇಳ್ತಿದಾರಲ್ಲಿ? ದೇವರು ಯಾರು ನಿನ್ನ ಅರಸನು ಅಂತ ಏನ್ ಹೇಳಿಲ್ಲ, ಜಸ್ಟ್ ಹೇಳಿದ್ರು ನೀನು ಅಲ್ಲಿ ಹೋಗು, ನೀನಲ್ಲಿ ಯಾರನ್ನ ಅಭಿಷೇಕಿಸ್ಬೇಕು ಅವ್ರಿಗೆ ನಾನು ನಿನಗೆ ತಿಳಿಸ್ತೇನೆ, ನಾನು ನಿನಗೆ ಹೇಳ್ತೇನೆ. ತಿಳ್ಕೊಡ್ರಿ, ಇವನು ಒಂದು ವೇಳೆ ಸಮುವೇಲನಲ್ಲಿ ವಿಧೇಯನಾಗದಿದ್ದರೆ ದಾವೀದನ ಅರಸನಿಗೆ ಅಭಿಷೇಕ ಸಿಕ್ತು. ಯಾಕಂದ್ರೆ ಅಭಿಷೇಕ ಪ್ರವಾದಿ ಮೂಲಕನೇ ಆಗ್ಬೇಕು. ಆಗಿನ ಕಾಲದಲ್ಲಿ ಇರುವಂತ ಪ್ರವಾದಿ ಸಮುವೇಲ. ಆದರೆ ಸಮುವೇಲನು ದೇವರ ಮಾತಿಗೆ ಏನ್ ಮಾಡ್ತಾನೆ? ವಿಧೇಯನಾಗ್ತಾನೆ. ಅರ್ಥ ಏನು? ಇವನ್ ನನ್ನ ಜೀವಿತದಲ್ಲಿ ಅಭಿಷೇಕ ಬೇಕಂದ್ರು ನಿಮಗೆ ಮುಂದಿನ ವಾರ ಸಾಧ್ಯ ಹೇಳ್ತೇನೆ. ಕೊಂಬು, ಎಣ್ಣೆ. ಓಕೆ, ಇದ್ರ ಅರ್ಥ ಏನು? ಅಲ್ಲಿ ಒಂದು ಅಭಿಷೇಕ ತೈಲ ಮಾಡಬೇಕಾದ್ರೆ 5 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ರು. 5 ಇಂಗ್ರೀಡಿಯೆಂಟ್ಸ್ ಒಂದು ಅಭಿಷೇಕ ತೈಲ ರೆಡಿ ಮಾಡಲಿಕ್ಕೆ. ಆ ಅಭಿಷೇಕದ ತೈಲದ 5 ಇಂಗ್ರೀಡಿಯೆಂಟ್ಸ್ಗೆ 5 ಮೀನಿಂಗ್ ಇದೆ. ಅದ್ರ ಬಗ್ಗೆ ನಾನು ನಿಮ್ಗೆ ಮುಂದಿನ ವಾರ ಹೇಳ್ತೇನೆ. ಅದ್ರ ಒಳಗಡೆ ಒಂದು ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾವು ನೋಡ್ತೇವೆ, ಒಂದು ವಿಧೇಯತೆ ಅನ್ನುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಇದೆ. ಅಭಿಷೇಕ ಸುಮ್ಮನೆ ಬರುವುದಿಲ್ಲ ಪ್ರಿಯರೇ. ನಾನು ದೇವರೇ ಪ್ರಾರ್ಥನೆ ಮಾಡಿ ಅಭಿಷೇಕ ಕೊಡು ಅಂತ ಹೇಳಿದ್ರೆ ಆಗುವುದಿಲ್ಲ. ಅಭಿಷೇಕ ತೈಲದಲ್ಲಿರುವಂತ 5 ಗುಣಗಳು ನನ್ನ ಒಳಗಡೆ ಬರಬೇಕು. ಆಗ ಅಭಿಷೇಕ ನನ್ನ ಮೇಲೆ ಬರ್ತದೆ. ಈಗ ದೇವರು ನಿಮ್ಮ ಮೇಲೆ ತಲೆ ಎಣ್ಣೆ ಹಾಕುವುದಿಲ್ಲ. ಅರ್ಥ ಆಯ್ತಾ? ನಾವಿಲ್ಲಿರುವಂತ ಎಣ್ಣೆ ಇದು ಅಭಿಷೇಕದ ತೈಲ ಅಲ್ಲ, ಇದು ದೇವರ ವಾಕ್ಯದಂತ ಆಧಾರದ ಮೇಲೆ ಇರುವಂಥದ್ದು. ದೇವರ ವಚನ ಹೇಳ್ತದೆ,
ನೀವು ಎಣ್ಣೆಯನ್ನು ಹಚ್ಚಿ ರೋಗಿಗಳಿಗಾಗಿ ಪ್ರಾರ್ಥಿಸುವಾಗ ರೋಗಿ ಗುಣ ಆಗ್ತದೆ, ಅರ್ಥ ಆಗ್ತದೆ. ಬಟ್ ಅಭಿಷೇಕ ಕೇವಲ ಎಣ್ಣೆ ಹಚ್ಚುವಾಗ ಮಾತ್ರ ಬರುವುದಿಲ್ಲ. ಬಟ್ ಆ ಅಭಿಷೇಕಕ್ಕೆ ಬೇಕಾದಂತ ಕೆಲವು ಅರ್ಹತೆಗಳು ನಮಗೆ ಬೇಕು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ. ಬಟ್ ಈಗ ನನ್ನ ಟಾಪಿಕ್ ಅದಲ್ಲ. ಇಲ್ಲಿ ಏನ್ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಭಿಷೇಕದ ಬಗ್ಗೆ ದೇವರು ಮಾತನಾಡುವಾಗ, ನೀನಲ್ಲಿ ಹೋಗು, ನೀನು ಏನ್ ಮಾಡಬೇಕು ಅದನ್ನು ನಾನೇ ನಿನಗೆ ತಿಳಿಸ್ತೀನಿ ಎಂಬುದಾಗಿ ಹೇಳುವಾಗ, ಸಮುವೇಲನು ಅದಕ್ಕೆ ವಿಧೇಯನಾಗಿ ಆತನಲ್ಲಿ ಬರ್ತಾನೆ. ನಾವು ನೋಡ್ತೇವಾಗ ಈಶೆಯ ಮಕ್ಕಳು ಒಬ್ಬರಾಗೆ ಬರುವಾಗ ಅವನು ಮೊದಲನೇ ವ್ಯಕ್ತಿಯನ್ನ ನೋಡಿ ಇವನೇ ಇರ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾನೆ, ತಿಳ್ಕೊಳ್ತಾನೆ. ಬಟ್ ದೇವರು ಅವನನ್ನು ಏನ್ ಮಾಡ್ತಾರೆ, ಅಲ್ಲಿ ತಡಿತಾರೆ. ಹೌದಾ? ನೀವು ಈ 16ನೇ ಅಧ್ಯಾಯದಲ್ಲಿ 13 ವಚನ ತನಕ ಓದುವಾಗ ನಿಮಗೆ ಅರ್ಥ ಆಗ್ತದೆ ಹಾಗೆ ದೇವರು ಯಾರನ್ನ ಮಾಡಿದ್ರು ಎಂಬುದಾಗಿ. ಸೊ ಈಗ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ 11ನೇ ವಚನ ಓದೋಣ. ಯಾಕಂದ್ರೆ ಎಲ್ಲ ಮಕ್ಕಳು ಆಯ್ತು, 11ನೇ ವಚನದಲ್ಲಿ ನಾವು ನೋಡು. ಹ್ಮ್ 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 ಎಸ್, ಸಿ ಅರ್ಥ ಆಗ್ತದೆ. ಇದಕ್ಕಿಂತ ಮುಂಚೆ ಅವನೆಲ್ಲ ಮಕ್ಕಳನ್ನ ಕರೆಸುವಾಗ ಅವ್ರ ಮೇಲೆ ಕೊಂಬನ್ನು ಹಾಕ್ತಿರುವಾಗಲೇ ದೇವರು ತಡಿತಾ ಇದ್ರು, ಇವನಲ್ಲ, ನೀನು ಕೇವಲ ಹೊರನೋಟ ನೋಡ್ತಾ ಇದೆಯಾ, ಬಟ್ ನಾನು ಹೊರನೋಟವನ್ನ ನೋಡಿ ಯಾರನ್ನ ಆರಿಸುವುದಿಲ್ಲ. ಏನಿದು ಹೊರನೋಟ ಗೊತ್ತಾ ನಿಮ್ಗೆ? ದೇವರು ನಿಮ್ಮನ್ನ ಅಭಿಷೇಕಿಸ್ಬೇಕಂದ್ರೆ ನಿಮ್ಮ ಹೊರನೋಟವನ್ನ ನೋಡೋದಿಲ್ಲ. ಅರ್ಥ ಏನು? ನೀನು ಯಾವ ಕುಟುಂಬದಿಂದ ಬಂದಿದ್ದೀಯಾ, ನೀನು ಎಷ್ಟು ಆಸ್ತಿ ಉಳ್ಳವನಾಗಿದ್ದೀಯಾ, ನಿನ್ನಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಡಿಗ್ರಿ ಇದೆ, ಎಷ್ಟು ಎಜುಕೇಶನ್ ಇದೆ, ಎಷ್ಟು ಭಾಷೆ ಮಾತಾಡಕ್ಕೆ ಬರ್ತದೆ, ಇದನ್ನು ನೋಡಿ ದೇವರು ನಿಮ್ಮನ್ನು ಅಭಿಷೇಕಿಸುವುದಿಲ್ಲ. ನೆಕ್ಸ್ಟ್ ವೀಕ್ ಸಂದೇಶ ಇದೆ ನಾನು ಏನು, ದೇವರಿಗೆ ಬೇಕಾದ ನಿನ್ನನ್ನು ದೇವರು ಅಭಿಷೇಕಿಸಬೇಕಾದ್ರೆ ನಿನ್ನ ಅರ್ಹತೆ ಹೊರನೋಟದಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಬಹಳ ಜನರಿಗೆ ಒಂದು 7 ಭಾಷೆ ಮಾತಾಡಕ್ ಬಂದ್ಬಿಟ್ರ ಇವನೇ ರೈಟ್ ಪರ್ಸನ್, ಇದಕ್ಕೆ ದೇವ್ರ ಸೇವೆ ಮಾಡಕ್. ನೋ, ಅದು ನಾವು ತಿಳ್ಕೊಳ್ತೇವೆ, ಇದು ನಮ್ಮ ಆಲೋಚನೆ. ಒಬ್ಬ ವ್ಯಕ್ತಿ ನೋಡ್ಲಿಕ್ಕೆ ಚಂದ ಆಗಿದ್ರೆ ಅಥವಾ ಬಲಿಷ್ಠನಾಗಿದ್ರೆ ಆರೋಗ್ಯವಂತನಾಗಿದ್ರೆ ನಾವು ತಿಳ್ಕೊಳ್ತೀವಿ ಈಸ್ ಇಸ್ ರೈಟ್ ಕ್ಯಾಂಡಿಡೇಟ್. ನೋ, ಬಟ್ ದೇವರು ಈ ರೀತಿಯಾದ ಹೊರನೋಟವನ್ನು ಯಾವುದನ್ನು ದೇವರು ನೋಡುವುದಿಲ್ಲ. ದೇವರು ನೋಡುವಂಥದ್ದೇ ನಿನ್ನ ಅಂತರಾಳ, ನಿನ್ನ ಹಾರ್ಟ್ ಹೆಂಗಿದೆ, ನಿನ್ನ ಹೃದಯ ಹೆಂಗಿದೆ ಎಂಬುದಾಗಿ. ಸೊ ದೇವರು ಆ ಹೃದಯವನ್ನು ದಾವೀದನಲ್ಲಿ ನೋಡಿ ದೇವರು ದಾವೀದನನ್ನು ಏನ್ ಮಾಡಿದ್ರು? ಅಭಿಷೇಕ ಮಾಡಿದ್ರು. ಯಾವಾಗ ಅಭಿಷೇಕ ಮಾಡಿದ್ರು ಅವಾಗ ಯಾರು ಬಂದರು? ಯಾರು? ದೇವನ ಆತ್ಮ, ಹೋಲಿ ಸ್ಪಿರಿಟ್. ಅದೇ ಹೇಳಿದ್ನಲ್ಲ, ಅಭಿಷೇಕ ಅಂದ್ರೇನು ಬರ್ದದ ಇಲ್ಲಿ? ಅಭಿಷೇಕ ಮಾಡಿದ ತಕ್ಷಣ ಭರತನಾಟ್ಯ ಆಡಿದನ ಅಂತ, ಅಂಗಿ ಬಿಚ್ಚಿ ಕುಣಿದಾಡಿದ್ನ? ಮಾತಾಡ್ರಿ. ಅವನ ದೇವರ ಆತ್ಮನ ಅವನಲ್ಲಿ ಬಂದು ನೆಲೆಗೊಳ್ತು ಅಷ್ಟೇ. ಅಭಿಷೇಕ ಅಂದ್ರೆ ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಗೊಳ್ಳೋದು. ಹೋಲಿ ಸ್ಪಿರಿಟ್ ನಿನ್ನ ಒಳಗಡೆ ಯಾವಾಗ ಇರುವುದೇ ಅಭಿಷೇಕ. ದಟ್ ಇಸ್ ಕಾಲ್ಡ್ ಅಭಿಷೇಕ. ಮತ್ತೆ ಇನ್ನೊಂದು ತಿಳ್ಕೊಡ್ರಿ, ಅಭಿಷೇಕ ಸುಮ್ಮನೆ ಬರಲ್ಲ. ಓಕೆ, ಒಂದು ವಿಷಯ ನಾನು ಹೇಳಿ ಇಷ್ಟಪಡ್ತೇನೆ. ಹಾಗಾದ್ರೆ ಅಭಿಷೇಕ ನನಗೆ ಬೇಕಾದ್ರೆ ನಾನು ಏನ್ ಮಾಡಬೇಕು? ಆ ಅಭಿಷೇಕವನ್ನ ಗೌರವಿಸಬೇಕು. ಪಕ್ಕದವ್ರಿಗೆ ಹೇಳ್ರಿ, ಏನ್ ಮಾಡಬೇಕು? ಅಭಿಷೇಕವನ್ನು ಏನ್ ಮಾಡಬೇಕು? ಗೌರವಿಸ್ಬೇಕು. ಅಭಿಷೇಕವನ್ನ ಗೌರವಿಸಿದೆ ಅಭಿಷೇಕ ಬರಲ್ಲ ರೀ. ಅರ್ಥ ಮಾಡ್ಕೊಡ್ರಿ. ನೀವೇನ್ ಮಾಡ್ತೀರಿ? ಅಭಿಷೇಕವನ್ನು ಗೌರವಿಸುವುದಿಲ್ಲ, ಬಟ್ ಅಭಿಷೇಕ ಬೇಕಂತೀರಿ. ನೋ, ಅಭಿಷೇಕ ಅಂದ್ರೆ ಏನು? ಏನು ಹೇಳಿದೆ ಇಷ್ಟ ಮಟ್ಟ? ದೇವರ ಆತ್ಮನ ನೆಲೆಗೊಳ್ಳೋದು. ಮತ್ತೆ ಅಭಿಷೇಕ ಅಂದ್ರೆ ಏನು? 4 ವಿಷಯ ಹೇಳಿದೆ. ಏನು? ದೇವರ ಸಾಮರ್ಥ್ಯ ನಿನ್ನಲ್ಲಿ ಇರುವಂಥದ್ದು. ಎದಕ್ಕಾಗಿ? ದೇವರ ಒಂದು ಉದ್ದೇಶಕ್ಕಾಗಿ ನಿನ್ನನ್ನು ಪ್ರತ್ಯೇಕಿಸು. ಮತ್ತೊಂದು ಹೇಳಿದೆ. ಏನು? ಅಭಿಷೇಕ ಅಂದ್ರೆ ದೇವರ ಪ್ರಸನ್ನತೆ. ಏನ್ರಿ ಅಂದ್ರೆ ಏನು? ದೇವರ ಸಾನ್ನಿಧ್ಯವು ದೇವರ ಅಭಿಷೇಕ.
ದೇವರು ಎಲ್ಲಿ ಇರ್ತಾನೋ ಅಲ್ಲಿ ಅಭಿಷೇಕ. ಬಟ್ ದೇವರ ಸಾನ್ನಿಧ್ಯವನ್ನ ನೀನ್ ಗೌರವಿಸ್ತಾ ಇದೀಯಾ? ಅಭಿಷೇಕ ಎಲ್ಲಿ ಸಿಗ್ತದೆ? ದೇವರ ಸಾನ್ನಿಧ್ಯದಲ್ಲಿ. ಅಭಿಷೇಕ ಯಾರಿಂದ ಬರ್ತದೆ? ಪವಿತ್ರಾತ್ಮನಿಂದ. ಮೊದಲು ನಾನು ಅದನ್ನು ಗೌರವಿಸ್ತಿದ್ದೇನಾ? ಜಸ್ಟ್ ಇಮ್ಯಾಜಿನ್. ಸುಮ್ಮನೆ ಅಭಿಷೇಕ ಬರಲ್ಲ ಪ್ರಿಯರೇ. ಆ ಅಭಿಷೇಕವನ್ನು ಗೌರವಿಸು. ತಿಳ್ಕೊಡ್ರಿ, ಎಲೀಷಾ ಎಲಿಯನ ಹಾಗೆ ಆಗ್ಬೇಕಂತ ಮಾಡ್ದ, ಹೌದಾ? ಎಲಿಯನಲ್ಲಿರುವ ಅಭಿಷೇಕಕ್ಕಾಗಿ ಹಾತುರಿತಿದ್ದ, ನನಗೆ ಎಲಿಯನ ಅಭಿಷೇಕ ಬೇಕು. ಅದಕ್ಕಾಗಿ ಅವನೇನ್ ಮಾಡ್ತಿದ್ದ? ಎವ್ರಿ ಡೇ ಎಲಿಯನ ಹಿಂದೆ ಇರ್ತಿದ್ದ. ಯಾಕೆ? ಆ ಅಭಿಷೇಕ ಅವನಿಗೆ ಬೇಕು. ಅವನ ಹಿಂದೆ ಇರೋದ ಅರ್ಥ ಏನು? ಅವನಷ್ಟು ಅದನ್ನು ರೆಸ್ಪೆಕ್ಟ್ ಮಾಡ್ತಿದ್ದ. ಅವನಿಗೆ ಗೊತ್ತಿತ್ತು ದ ವ್ಯಾಲ್ಯೂ ಆಫ್ ಅನಾಯಿಂಟಿಂಗ್. ಅಭಿಷೇಕದ ವ್ಯಾಲ್ಯೂ ಅವನಿಗೆ ಗೊತ್ತಿತ್ತು. ಇವತ್ತು ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲದಿರುವುದರಿಂದ ನಮಗೆ ಅಭಿಷೇಕದ ಬಗ್ಗೆ ಹೇಳುವಾಗ ನಿದ್ರೆ ಬರ್ತದೆ. ನಿಜವಾದ ಅವಶ್ಯಕತೆ ಇರುವುದು ಏನಂತ ನಮ್ಗೆ ಗೊತ್ತಿಲ್ಲ. ನಾವೇನು ಹೇಳ್ತೀವಿ, ಇವತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬುತ್ತದೆ ಅಂದ್ಕೊಂಡು ಎಲ್ಲರೂ ಕಣ್ ತೆಗೆದು ನೋಡ್ತೀರಿ, ಹೌದಾ? ಮುಂದಿನ ವಾರ ನಿಮಗೆ ಆಶೀರ್ವಾದ ಬರ್ತದೆ ಅಂತ ಹೇಳಿ ಡೇಟ್ ಕೊಟ್ಟರೆ ಎಲ್ಲರೂ ಕಣ್ ತೆಗೆದು ನೋಡ್ತೀರಿ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು? ಅಭಿಷೇಕ. ನೀನು ಒಳಗಡೆ ಅಭಿಷೇಕ ಇದ್ರೆ ನಿನ್ನಷ್ಟ ಜಯಶಾಲಿ ಯಾರೂ ಇಲ್ಲ. ಬಟ್ ಅದ್ರ ಬಗ್ಗೆ ಯಾರಿಗೂ ಏನಿಲ್ಲ, ಭಾರ ಇಲ್ಲ, ತಿಳುವಳಿಕೆ ಇಲ್ಲ, ಅಭಿಷೇಕದ ಜ್ಞಾನ ಇಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ನೀವು ಯಾರಾದರೂ ನೋಡ್ರಿ, ಅವ್ರು ಯಾಕೆ ಅಭಿಷೇಕ ಹೊಂದಿದೆ ಅಂದ್ರೆ ಅದನ್ನು ಅವ್ರು ಗೌರವಿಸ್ತಾ ಇದ್ರು. ಎಲಿಯನಿಗೆ 7 ಮಹತ್ ಕಾರ್ಯಗಳನ್ನು ಮಾಡೋ ಅಭಿಷೇಕ ಇದ್ರೆ ಅದರ ಡಬಲ್ ಮಹತ್ ಕಾರ್ಯಗಳನ್ನ ಯಾರು ಮಾಡಿದ್ರು? ಎಲೀಷಾ. ಯಾಕೆ? ಅದನ್ನು ಅವನೇನ್ ಮಾಡ್ತಾ ಇದ್ದ? ಗೌರವಿಸ್ತಾ ಇದ್ದ. ಇನ್ನೊಂದು ಓದೋಣ, ಎಕ್ಸೋಡಸ್ ವಿಮೋಚನೆ ಕಾಂಡ 33ನೇ ಅಧ್ಯಾಯ ತೆಗಿರಿ, 7ನೇ ವಚನದಿಂದ ಓದ್ರಿ. ಓಕೆ. ನೆಕ್ಸ್ಟ್, ಹಲೋ, ದ ಟೆಂಟ್ ಡೇರೆ ಅಂದ್ರೆ ದೇವರು ವಾಸಿಸುವಂತ, ದೇವರು ಮಾತನಾಡುವಂತ ಒಂದು ಸ್ಥಳ. ಅದು ದೇವರ ಪ್ರಸನ್ನತೆ. ಆದ್ರ ಒಳಗಡೆ ಎವ್ರಿ ಡೇ ಯಾರು ಹೋಗ್ತಿದ್ರು? ಮೋಶೆ ಸಂಗಡ ದೇವರು ಸ್ನೇಹಿತನ ಹಾಗೆ ಮಾತನಾಡ್ತಾ ಇದ್ದಾರೆ. ಓಕೆ, ಅರ್ಥ ಇದು ಸೀಕ್ರೆಟ್ ಯೋಶುವನಿಗೆ ಗೊತ್ತಾಯ್ತು. ಇಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ನೋಡ್ರಿ, 11ನೇ ವಚನ ನೀವು ಓದ್ರಿ. ದೇವರೊಬ್ಬನು ಮನುಷ್ಯರೊಟ್ಟಿಗೆ ಸ್ನೇಹಿತನಿಗೆ ಮಾತನಾಡುವಾಗ ಎಂತ ಒಂದು ಅದ್ಭುತವಾದ ದೃಶ್ಯ ಇಲ್ಲಿದೆ. ಆದ್ರೆ ಮಾತುಕತೆ ಮುಗಿದ ನಂತರ ಮೋಶೆ ಏನ್ ಮಾಡ್ತಾ ಇದ್ದ? ಡೇರೆಯಿಂದ ಹೊರಗಡೆ ಬಂದು ಮನೆಗೆ ಹೋಗ್ತಿದ್ದ. ಆದ್ರೆ ಬೈಬಲ್ ಏನ್ ಬರ್ತದೆ? ಬರ್ದದಲ್ಲಿ ಆದರೆ ನೂನನ ಮಗನಾದ ಯೆಹೋಶುವನೆಂಬ ಯೌವನಸ್ಥ. ಹಲೋ, ಮುದುಕೇನ್ರಿ? ಎಷ್ಟು ಜನ ಯೌವನಸ್ಥರಿದ್ದೀರಿ? ಇದೀರಾ ಯೌವನಸ್ಥರು? ಈ ಯೌವನಸ್ಥ ಎಲ್ಲಿರ್ತಿದ್ದ? ಈ ಯೌವನಸ್ಥನು, ಅವನ ಶಿಷ್ಯನು, ಮೋಶೆ ಶಿಷ್ಯ, ಆ ಡೇರಿಯಲ್ಲಿಯೇ ಇದ್ದನು. ಅದರ ಬಳಿಯಿಂದ ಹೋಗಲೇ ಇಲ್ಲ. ಅರ್ಥ ಏನು ಗೊತ್ತಾ? ಯೆಹೋಶುವನಿಗೆ ಗೊತ್ತಾಯಿತು ಇದು ದೇವರ ಪ್ರಸನ್ನತೆ. ಆ ದೇವರ ಪ್ರಸನ್ನತೆ ಎಂಬ ಅಭಿಷೇಕವನ್ನು ಅವನು ತುಂಬಾ ಗೌರವಿಸ್ತಾ ಇದ್ದ. ಅಲ್ಲಿರೋ ಅರ್ಥ ಏನು? ಅದನ್ನು ಬಿಟ್ಟು ಹೋಗೋ ಮನಸ್ಸು ಅವನಿಗೆ ಇಲ್ಲ. He was always there in the tent because he values the anointing of God. ದೇವರ ಅಭಿಷೇಕವನ್ನ ಹೆಚ್ಚು ಗೌರವಿಸ್ತಾ ಇದ್ದ. ಅವನು ಕೇವಲ ದೇವರ ಅಭಿಷೇಕವನ್ನು ಅಷ್ಟೇ ಗೌರವಿಸ್ತಿರ್ಲಿಲ್ಲ, ದೇವರ ಅಭಿಷೇಕವನ್ನ ಹೊಂದಿದಂತ ಮೋಶೆಯನ್ನು ಅಷ್ಟೇ ಗೌರವಿಸ್ತಿದ್ದ. ಆದರೆ ಇವತ್ತಿನ ಕ್ರೈಸ್ತರಲ್ಲಿರುವಂತ ಸಮಸ್ಯೆ ಏನು ಗೊತ್ತಾ? ದೇವರ ಅಭಿಷೇಕ ಹೊಂದಿದವನ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಯಾರು ದೇವರ ಅಭಿಷೇಕ ಹೊಂದಿರ್ತಾರೋ ಆ ವ್ಯಕ್ತಿ ಬಗ್ಗೆ ಜಾಸ್ತಿ ಕಮೆಂಟ್ ಹಾಕ್ತಾರೆ. ಆದರೆ ಯೆಹೋಶುವನ ವಿಷಯ ನೋಡ್ರಿ, ಇವನು
ಕೇವಲ ದೇವರ ಪ್ರಸನ್ನತೆಯನ್ನಲ್ಲ ಪ್ರಿಯರೇ, ದೇವರ ಅಭಿಷೇಕವನ್ನು ಅಷ್ಟೇ ಅಲ್ಲ, ಅಭಿಷೇಕ ಹೊಂದಿದಂಥ ವ್ಯಕ್ತಿಯನ್ನು ಮಾತ್ರ ತುಂಬಾ ಗೌರವಿಸ್ತಾ ಇದ್ದಾನೆ. ನೀನು ಯಾವುದನ್ನ ಹೆಚ್ಚು ಗೌರವಿಸ್ತೀಯೋ ಅದನ್ನ ನೀನು ಹೊಂದ್ಕೊಳ್ತೀಯ. ಯಾವುದಕ್ಕೆ ನೀನು ಹೆಚ್ಚು ರೆಸ್ಪೆಕ್ಟ್ ಕೊಡ್ತೀಯೋ ಅದು ನೀನಾಗಿ ಮಾರ್ಪಡ್ತೀಯ. ಇವತ್ತು ನೀನು ದೇವರ ಅಭಿಷೇಕಕ್ಕಾಗಿ ಹೆಚ್ಚು ಗೌರವಿಸಿದ್ರೆ ಒಂದ್ ದಿವಸ ಅಭಿಷೇಕ ನಿನ್ ಮೇಲೆ ಬರ್ತದೆ. ದೇವರ ಅಭಿಷೇಕ ಹೊಂದಿದಂತ ವ್ಯಕ್ತಿ ನೀನು ಗೌರವಿಸಿದ್ರೆ ಅವನ ಮೇಲಿರುವಂತ 2ರಷ್ಟು ಅಭಿಷೇಕ ನಿನ್ ಮೇಲೆ ಬರ್ತದೆ. ಆದ್ರೆ ಇವತ್ತು ಸಮಸ್ಯೆ ಏನು, ನಾವು ದೇವರ ಅಭಿಷೇಕವನ್ನು ಗೌರವಿಸುವುದಿಲ್ಲ, ದೇವರ ಅಭಿಷೇಕ ಹೊಂದಿದಂತ ವ್ಯಕ್ತಿಯನ್ನು ಗೌರವಿಸುವುದಿಲ್ಲ, ಯಾರನ್ನು ಕೇರ್ ಮಾಡೋದಿಲ್ಲ, ಅವ್ರ ಬಗ್ಗೆ ಹೆಚ್ಚು ಕಾಮೆಂಟ್ ಹಾಕ್ತೇವೆ. ಪ್ರಿಯರೇ, ಒಂದ್ ತಿಳ್ಕೊಡ್ರಿ, ಸೌಲ ದುಷ್ಟನಾದ, ದಾವೀದನನ್ನ ಮರ್ಡರ್ ಮಾಡ್ಲಿಕ್ಕೆ ಹೋದ್ನ. ಆದರೆ ದಾವೀದನು ಸೌಲನನ್ನ ಗೌರವಿಸ್ತಾ ಇದ್ದ. ಯಾಕೆ? ಸೌಲನ ಮೇಲಿರೋ ಅಭಿಷೇಕಕ್ಕಾಗಿ. ಅವನು ಸೌಲನನ್ನ ಸಾಯಿಸುವಂತ ಎಷ್ಟೋ ಸನ್ನಿವೇಶ ದಾವೀದನಿಗೆ ಬಂತು. ಆದ್ರೆ ಒಂದೇ ಮಾತು ಹೇಳ್ತಿದ್ದ, ದೇವರ ಅಭಿಷೇಕ ಹೊಂದಿದ ಮೇಲೆ ಕೈ ಎತ್ತಲಿಕ್ಕೆ ನಾನು ಯಾರು? ಅವನು ದುಷ್ಟನಾಗಿದ್ದಾನ್ರಿ. ಸೌಲನು ದಾವೀದನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆದ್ರೆ ದಾವೀದ ಏನ್ ಮಾಡ್ತಿದ್ದಾನೆ? ಸೌಲನ ಮೇಲಿರೋ ಅಭಿಷೇಕವನ್ನು ಗೌರವಿಸ್ತಾ ಇದ್ದಾನೆ. ಅವನಿಗೆ ಕೇಡು ಮಾಡ್ಲಿಕ್ಕೆ ಬಂದ್ರು ದಾವೀದನು ಅವನನ್ನು ಗೌರವಿಸ್ತಾ ಇದ್ದಾನೆ, ಕಾರಣ ಅವನ ಮೇಲಿರೋ ಅಭಿಷೇಕ. ಇವತ್ತು ನಾವು ಹೆಂಗಿದ್ದೇವೆ? ಸುಮ್ಮನೆ ದೇವರು ದಾವೀದನ ಅರಸನಾಗಿ ಮಾಡ್ಲಿಲ್ರಿ, ಮೊದಲು ಅವನ ಅಭಿಷೇಕವನ್ನು ಗೌರವಿಸ್ತಿದ್ದ. ಅಭಿಷೇಕ ಹೊಂದಿದಂತ ಸೌಲನನ್ನು ಗೌರವಿಸ್ತಿದ್ದ. ನನ್ನ ತಂದೆ ಅಂತ ಕರೀತಾ ನನಗೆ ಸೌಲನಿಗೆ ದಾವೀದನು ನನ್ನ ತಂದೆ. ಆದ್ರೆ ಆ ತಂದೆ ಏನ್ ಮಾಡ್ತಿದ್ದಾನೆ? ಮಗನಿಗೆ ವಿರೋಧವಾಗಿ ಹೊಂಚಾಕ್ತಿದ್ದಾನೆ, ಅವನನ್ನು ಸಾಯಿಸ್ಲಿಕ್ಕೆ ಬೆನ್ನತ್ತಿದ್ದಾನೆ. ಆದ್ರೆ ತಿರುಗಿ ಅವನ ಮೇಲೆ ಕೈ ಹಾಕ್ಲಿಲ್ಲ. ದಟ್ ಈಸ್ ಕಾಲ್ಡ್ ರೆಸ್ಪೆಕ್ಟ್. ಅದು ರೆಸ್ಪೆಕ್ಟ್. ಬಟ್ ಇವತ್ತಿನ ಕ್ರಿಶ್ಚಿಯನ್ಸ್ ಹೆಂಗ್ ಗೊತ್ತಾ? ಏಲಿಯನ್ ಆಗ್ಬಿಟ್ಟಿದ್ದಾರೆ. ಏಲಿಯನ್ ಅಂದ್ರೆ ಹೆಂಗಿರ್ತದೆ ನೋಡಿರ? ಏಲಿಯನ್ ನೋಡಿದಿರಿ? ನೋಡಿಲ್ವ ಯಾರು? ತಲೆ ದೊಡ್ಡದಿರ್ತದೆ, ದೇಹ ಸಣ್ಣದಿರ್ತದೆ. ನೋಡಿರ ಏಲಿಯನ್? ನೋಡಿರ ಏಲಿಯನ್ ಹೆಂಗಿರ್ತಾರೆ? ಏಲಿಯನ್ಸ್ ಮುಖ ದೊಡ್ಡದು, ಶರೀರ ಸಣ್ಣ. ಅರ್ಥ ಏನು? ಏಲಿಯನ್ ಅಂದ್ರೆ ತಲೆ ಜ್ಞಾನ ಜಾಸ್ತಿ, ಆ ಹೃದಯ ಸಣ್ಣದು, ಬಹಳ ತಿಳುವಳಿಕೆ. ಇವತ್ತು ಎಲ್ಲ ವಿಷಯವನ್ನು ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು, ಎಲ್ಲ ನಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೇವೆ. ಹಾಗಾಗಿ ನಾವೇನ್ ಮಾಡ್ತೇವೆ? ಜಾಸ್ತಿ ಕಮೆಂಟ್ ಹಾಕ್ತೇವೆ, ಜಾಸ್ತಿ ಅವ್ರ ಬಗ್ಗೆ ಮಾತನಾಡಕ್ಕೆ ಹೋಗ್ತೇವೆ. ನಿಮ್ಗೆ ಗೊತ್ತಾ ಪ್ರಿಯರೇ, ನಿನಗೆ ದೇವರ ಅಭಿಷೇಕವನ್ನು ಎಷ್ಟು ಗೌರವಿಸ್ತೀವೋ ಆ ಅಭಿಷೇಕ ಹೊಂದಿದಂತ ವ್ಯಕ್ತಿಯನ್ನು ಅಷ್ಟೇ ನೀನು ಗೌರವಿಸ್ಬೇಕು. ಅಂದಾಗ ನಿನಗೆ ಆ ಅಭಿಷೇಕದ 2ರಷ್ಟು ಹೆಚ್ಚು ಆಶೀರ್ವಾದ ನಿನಗೆ ಸಿಗ್ತದೆ. ಜೋಶುವ ನೋಡ್ರಿ, ದೇವರು ಎಲ್ಲೇ ಇದ್ದಾನೆ, ಅದ್ರ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಮೋಶೆ ನಂತರ ಯಾರು ಮೋಶೆ ಸ್ಥಾನ ವಹಿಸಿದರು? ಮೋಶೆ ಕಾಣದೇ ಇರುವಂತ ಕಾನಾನ್ ದೇಶ ಯಾರು ನೋಡಿದ್ರು? ಯಾಕೆ? ಅಲ್ಲಿ ಬಹಳ ಜನ ಇದ್ರಿ ಯವನಸ್ಥರು, ಕೇವಲ ಯೆಹೋಶುವ ಇರಲಿಲ್ಲ, ಬಹಳಷ್ಟು ಯವನಸ್ಥರು ಇದ್ರು. ಆದ್ರೆ ದೇವರು ಯೆಹೋಶುವನನ್ನೇ ಮುಂದಿನ ನಾಯಕನಾಗಿ ಮಾಡಿದ್ರು. ಯಾಕೆ? ಬಿಕಾಸ್ ಆಫ್ ದಿಸ್. ಅವನು ತುಂಬಾ ಗೌರವಿಸ್ತಾ ಇದ್ದ ದೇವರ ಅಭಿಷೇಕ. ಅಷ್ಟೇ ಅಲ್ಲ, ದೇವರ ಅಭಿಷೇಕ ಹೊಂದಿದಂತ ಮೋಶೆಯನ್ನು ಕೂಡ ಅಷ್ಟೇ ಅವನೇನ್ ಮಾಡ್ತಾ ಇದ್ದ? ಗೌರವಿಸ್ತಿದ್ದ. ಪ್ರಿಯರೇ, ಅಭಿಷೇಕದ ಕೊರತೆ ಇವತ್ತು ಜನರಿಗಿದೆ. ಅದಕ್ಕಾಗಿ ದೇವರು ಅವರನ್ನು ಉಪಯೋಗಿಸ್ಲಿಕ್ಕೆ ಆಗ್ತಿಲ್ಲ. ದೇವರು ನಮ್ಮನ್ನ ಯಾಕೆ ಉಪಯೋಗಿಸೋದು? ದೇವರ ಅಭಿಷೇಕದ ಕೊರತೆ. ಯಾರು ಬೇಡ್ರಿ? ಯೇಸು ಕ್ರಿಸ್ತನ್ ಲೈಫ್. ಯಾರು ಯೇಸು ಸ್ವಾಮಿ? ಪರಲೋಕದಲ್ಲಿರುವಂತ ದೇವರು, ತಂದೆಗೆ ಸರಿಸಮಾನನಾದಂಥ ದೇವರ ಮಗನು. ಆದ್ರೆ ಮನುಷ್ಯನಾಗಿ ಭೂಲೋಕಕ್ಕೆ ಬಂದಾಗ 33 ವರ್ಷ ಬದುಕಿದ್ರು. ಅದರಲ್ಲಿ 30 ವರ್ಷದ ತನಕ ಒಂದು ದೇವರ ಸೇವೆ ಮಾಡಲಿಲ್ಲ. ಮಾಡಿದ್ರ? 30 ವರ್ಷ ತನಕ ಆ ಯೋಸೆಫ್ ಮರಿಯಳ ಮನೆಯಲ್ಲಿ ಬಡಗಿಯ ಕೆಲಸ ಮಾಡ್ತಿದ್ದ. ಆದ್ರೆ 30ನೇ ವರ್ಷಕ್ಕೆ ದೇವರು ಸೇವೆ ಸಮಯ ಬರುವಾಗ ಮೊದಲು ಏನ್ ಮಾಡಿದ್ರು? ದೇವರು ಆತನು ದೀಕ್ಷಾಸ್ನಾನ ಹೊಂದಿದ ನಂತರ ಏನಾಯ್ತು? ದೇವರ ಅಭಿಷೇಕ ಆಯ್ತು. ಆಯ್ತಾ? ದೇವರ ಅಭಿಷೇಕ ಇಲ್ಲದೆ ದೇವರ ಸೇವೆ ಮಾಡಿದ್ರೆ ಸ್ವಾಮಿ, ದೇವರಿಗೆ ಅಭಿಷೇಕದ ಅವಶ್ಯಕತೆ ಇರಲಿಲ್ಲ ಸ್ವಾಮಿಗೆ. ಆದ್ರೂ ಸಹ ದೇವರ ಸೇವೆ ಮಾಡೋಕ್ಕಿಂತ ಮುಂಚೆ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡ್ತಾರೆ. ಯಾರು? ಯೇಸು ಕ್ರಿಸ್ತ. ಹೋದ್ರೆ
ಅಪೊಸ್ತಲರ ಕೃತ್ಯ 10:38 ಓದ್ರಿ. ಯೇಸು ಕ್ರಿಸ್ತನಿಗೆ ಅಭಿಷೇಕ ಆಯ್ತಿಲ್ಲ ಅಂತ ನೋಡ್ರಿ. ಅಭಿಷೇಕ ಮಾಡುವ ದೇವರಿಗೆ ಅಭಿಷೇಕ. ಬೈಬಲ್ ಬರ್ತದೆ ಏನಂತೆ? ಪವಿತ್ರಾತ್ಮನಿಂದಲೂ ದೇವರ ಬಲದಿಂದಲೂ ಅಭಿಷೇಕಿಸಿದನು. ಯಾರು? ದೇವರು. ಯಾರನ್ನ? ನಜರೇತಿನ ಯೇಸು ಕ್ರಿಸ್ತನನ್ನ. ಹಲೋ, ಇಲ್ಲೇ ಇದ್ದೀರಾ? ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿರೋ ಅಭಿಷೇಕಕ್ಕೂ ಹೊರಗಡೆ ಅಭಿಷೇಕಕ್ಕೂ ಬಹಳ ವ್ಯತ್ಯಾಸ ಇದೆ. ಆರು ದೇವರಿಗೆ ಅಭಿಷೇಕ ಮಾಡ್ತಾರೆ, ಆದ್ರೆ ದೇವರು ಇಲ್ಲಿ ನಮ್ಮನ್ನು ಅಭಿಷೇಕಿಸ್ತಾರೆ. ಅರ್ಥ ಆಗ್ತದೆ? ನೀವು ದೇವರಿಗೆ ಅಭಿಷೇಕ ಮಾಡಕ್ ಆಗ್ತದ? ಎಂತ ಮೂರ್ಖತ್ವ ಅಲ್ಲ. ನಾವು ದೇವರಿಗೆ ಅಭಿಷೇಕ ಮಾಡ್ಲಿಕ್ಕೆ ಆಗ್ತದೆ? ಹಲೋ, ಅಭಿಷೇಕ ಅವನ ಹತ್ರ ಇದ್ದೀರಿ, ಅವನು ನಮ್ಮನ್ನು ಅಭಿಷೇಕಿಸ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಅಭಿಷೇಕದ ಅವಶ್ಯಕತೆ ಇತ್ತು. ಅವರ ಅಭಿಷೇಕ ಹೊಂದಿದ ನಂತರ ದೇವರ ಸೇವೆ ಮಾಡ್ಲಿಕ್ಕೆ ಬಂದ್ರು. ಇವತ್ತು ನೀವು ಎಷ್ಟು ಜನರಿಗೆ ಅದ ಅವಶ್ಯಕತೆ ಇದೆ, ಆದ್ರೆ ಯಾರಿಗೂ ಅದ್ರ ಬಗ್ಗೆ ಏನಿಲ್ಲ. ನೋ ವ್ಯಾಲ್ಯೂ, ನೋ ರೆಸ್ಪೆಕ್ಟ್, ನೋ ಹಾನರ್. ನಿಮಗೆ ದೇವರ ಅಭಿಷೇಕದ ಮೇಲೆ ಗೌರವ ಇದೆ ಅಂದ್ರೆ ಮೊದಲು ನೀವು ದೇವರ ಅಭಿಷೇಕ ಹೊಂದಿದಂತ ವ್ಯಕ್ತಿನ ಗೌರವಿಸ್ತೀರಿ. ನಿಮ್ಗೆ ಗೊತ್ತಾ, ಎಲಿನನ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದ? ಎಲಿಷಾ ಹೆಂಗಿದ್ದ ನಿಮ್ಗೆ ಯಾರಿಗಾರು ಗೊತ್ತಾ? ನೋಡ್ಲಿಕ್ಕೆ ಬಾಂಡ್ಲಿ ನೋಡಿದ್ರೆ ಬಾಂಡ್ಲಿದಲ್ಲಿ ಅಂದ್ರೆ ಅರ್ಧ ಕೂದಲೇ ಇರುವುದಿಲ್ಲ. ನೋಡ್ಲಿಕ್ಕೆ ಹೆಂಗಿದ್ದ? ಅಂಥವ್ ನನ್ನ ದೇವ್ರು ಏನ್ ಮಾಡಿದ್ರು? ಅಭಿಷೇಕಿಸ್ತಾರೆ. ಅಲಿಷಾ ಒಂದು ದಿವಸ ಬೆಟ್ಟ ಹತ್ಲಿಕ್ಕೆ ಹೋಗ್ತಾನೆ. ಬೆಟ್ಟ ಹತ್ತುವಾಗ ಕೆಲವು ಯೌವನಸ್ಥರು ಬರ್ತಾರೆ. ಬಾಂಡ್ಲಿ ಹೋಗಂತಾರೆ. ಗೊತ್ತಾ ನಿಮಗೆ? ಬೋಳು ಮಂಡೆ ತಲೆ ಅವನೇ, ಬೆಟ್ಟ ಹತ್ತು ಅಂತಾರೆ. ಯಾರಿಗೆ? ಎಲಿಷನಿಗೆ. ಬೋಳು ಮಂಡೆ ತಲೆ ಅವನೇ ಅಂತಾರೆ ಅಷ್ಟೇ. ಅರೆ ಎಲಿಷಾ ಯಾರು? ಅಭಿಷಿಕ್ತ ದೇವ ಮನುಷ್ಯ, ಎಲಿಯನ ಅಭಿಷೇಕ ಹೊಂದಿದಂತ ವ್ಯಕ್ತಿ. ಆ ವ್ಯಕ್ತಿಗೆ ಏನಂತ ಕರೀತಿದ್ದಾರೆ? ಬೋಳ ಮಂಡೆ ತಲೆಯವನೇ. ಏನಾಯ್ತು? ಎಲಿಷನು ದೇವರ ಹೆಸರಿನಲ್ಲಿ ಅವ್ರನ್ನ ಶಪಿಸಿದ ಅಷ್ಟೇ ರೀ. 42 ಯೌವನಸ್ಥರು ಕರಡಿಯ ಬಾಯಿಗೆ ಸಿಕ್ಕಾಕೊಂಡು ಸತ್ತೋದ್ರು. ಯಾಕೆ? ಬಿಕಾಸ್ ದ ಡಿಸ್ಹಾನರ್, ದ ಡಿಸ್ರೆಸ್ಪೆಕ್ಟ್. ಒಬ್ಬ ದೇವ ಮನುಷ್ಯನನ್ನ ಅಗೌರವಿಸುವಂಥದ್ದು ಎಷ್ಟು ಸೀರಿಯಸ್ ಅಲ್ಲ? ನಮ್ಗೆ ಇದ್ರ ಬಗ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ. ಇಂಥವೆಲ್ಲ ಓದೋದಲ್ಲ ಜಾಸ್ತಿ. ಎದನ್ನು ಓದ್ತೀವಿ ಜಾಸ್ತಿ? ಕೀರ್ತನೆಗಳು, ಆಶೀರ್ವಾದ ವಚನಗಳು, ಇದನ್ನಷ್ಟೇ ಓದ್ತೀರಿ. ಮನೆಗೆ ಹೋಗಿ ಬೈಬಲ್ ಓದ್ರಿ, 2 ಕಿಂಗ್ಸ್ ಫುಲ್ ಓದ್ರಿ. ಹೆಂಗಿದೆ ನೋಡ್ರಿ, ಅರಸರ ಪುಸ್ತಕ ಓದ್ರಿ, ಪ್ರವಾದಿಗಳ ಲೈಫ್ ಅನ್ನು ಓದ್ರಿ. 2ನೇ ಅರಸುಗಳ ಪುಸ್ತಕದಲ್ಲಿ ಬರೆದಿದ್ದು. ಮನೆಗೆ ಹೋಗಿ ಓದ್ರಿ, 2ನೇ ಅಧ್ಯಾಯ ಪೂರ್ತಿ ಓದುವಾಗ ಗೊತ್ತಾಗ್ತದೆ. ಬೋಳ ಮಂಡೆ ತಲೆಯವನು ಅನ್ನುವಾಗ ಇದು ಏನಿದು ಅಂದ್ರೆ ವ್ಯಾಲ್ಯೂ ಇಲ್ಲ. ಎದ್ರ ಬಗ್ಗೆ? ದೇವರ ಅಭಿಷೇಕದ ಬಗ್ಗೆ. ದೇವರ ಅಭಿಷೇಕ ಅಂದ್ರೆ ದೇವರ ಸಾಮರ್ಥ್ಯ, ದೇವರ ಬಲ, ದೇವರ ಪ್ರಸನ್ನತೆ. ಆದಿ ಸಭೆಯಲ್ಲಿ ಯಾವಾಗ ಪವಿತ್ರಾತ್ಮನು ಆ ಸಭೆಯಲ್ಲಿ ತುಂಬಿಕೊಂಡಿದ್ನು, ದೇವರ ಪ್ರಸನ್ನತೆ ಆವರಿಸಿತೋ, ಅವರೆಲ್ಲ ಟೋಟಲ್ ಚೇಂಜ್ ಆಗಿ ಹೋಗಿದ್ರು. ಅಷ್ಟು ದೇವರ ಪ್ರಸನ್ನತೆಯನ್ನು ಗೌರವಿಸ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ದೇವರ ಪ್ರಸನ್ನತೆನೇ ನಮಗೆ ಅಭಿಷೇಕ ಮಾಡುವಂಥದ್ದು. ಯಾವಾಗ ದೇವರ ಅಭಿಷೇಕ ಆಯಿತು, ಸಭೆ ತುಂಬಿ ತುಳುಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೀವು ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ ಓದ್ರಿ. ಬೈಬಲ್ ಹೇಳ್ತದೆ 4ನೇ ಅಧ್ಯಾಯದಲ್ಲಿ ಜನರು ಆ ದೇವರ ಪ್ರಸನ್ನ ಅಭಿಷೇಕವನ್ನ ಗೌರವಿಸಿ ಇಡೀ ಆಸ್ತಿಯನ್ನ ಮಾರಿ ಯಾರ ಬಳಿಗೆ ಇಡ್ತಿದ್ರಂತೆ? ಅಪೊಸ್ತಲರ ಪಾದದಲ್ಲಿ ಫುಲ್ಲು ಇಡೀ ಆಸ್ತಿ ಮಾರಿ. ಒಬ್ಬ ವ್ಯಕ್ತಿ ಇಡೀ ಆಸ್ತಿ ಮಾರುವಷ್ಟು ಒಂದು ಪರಿವರ್ತನೆ ಅವರಲ್ಲಾಗಿತ್ತು. ಯಾಕೆ? ಅಷ್ಟು ಗೌರವಿಸ್ತಾ ಇದ್ರು ಅಭಿಷೇಕವನ್ನ. ಆದ್ರೆ ಅದನ್ನೇ ಕಾರ್ಯ ಯಾರು ಮಾಡಕ್ ಹೋದ್ರು? ಅನನ್ಯ ಸಫರಿ ಮಾಡಕ್ ಹೋದ್ರು. ದೇವರ ಅಭಿಷೇಕದ ಮುಂದೆ, ದೇವರ ಪ್ರಸನ್ನತೆಯಲ್ಲಿ ಒಂದು ಸುಳ್ಳು ಹೇಳಿದ್ರು, ಡಿಸ್ರೆಸ್ಪೆಕ್ಟ್. ಅದನ್ನ ಅಗೌರವಿಸಿದ್ರು. ಏನಾಯ್ತು? ಆದ್ರೆ ಇವತ್ತು ದೇವರ ಸನ್ನಿಧಾನದಲ್ಲಿ ಬೇಕಾಬಿಟ್ಟು ಸುಳ್ಳು ಹೇಳ್ತೇವೆ ನಾವು. ಹೌದಾ?
ವ್ಯಾಲ್ಯೂ ಇಲ್ಲ. ಇದು ದೇವರ ಪ್ರಸನ್ನತೆ ಇರುವ ಸ್ಥಳ. ವ್ಯಾಲ್ಯೂ ಇಲ್ಲ, ಗೌರವಿಸುವುದಿಲ್ಲ. ದೇವರಲ್ಲಿ ಇದ್ದಾನೆ ಅನ್ನುವಂಥ ಗೌರವ ಸಹ ನಮಗಿಲ್ಲ. ಬೇಕಾಬಿಟ್ಟು ಜೀವಿಸ್ತೇವೆ. ಎಷ್ಟು ಜಡ್ಜ್ಮೆಂಟ್ ಇಮಿಡಿಯೇಟ್ ಬಂತು ಅನನ್ಯ ಸಫರ್. ಆದ್ರೆ ಇವತ್ತು ದೇವರು ಇನ್ನೂ ನಮಗೆ ಆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಸಂತೋಷ ಪಡಬೇಕು, ಯಾಕಂದ್ರೆ ಕೃಪೆ ದೇವರು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಎಷ್ಟೋ ಜನರು ದೇವರ ಸನ್ನಿಧಾನದಲ್ಲಿ ಅನನ್ಯ ಸಫರ್ ಗತಿ ಸುಳ್ಳು ಹೇಳಿಲ್ವಾ? ಹೇಳುದಿಲ್ರಿ, ಹೇಳ್ತಿರ್ತೇವೆ. ನಾವು ವ್ಯಾಲ್ಯೂ ಮಾಡೋದು ಕಲಿಬೇಕು, ಗೌರವಿಸೋದು ಕಲಿಬೇಕು. ಅಭಿಷೇಕವನ್ನು ಅಷ್ಟೇ ಅಲ್ರಿ, ಅಭಿಷೇಕ ಹೊಂದಿದಂತ ವ್ಯಕ್ತಿಯನ್ನ. ಕೀರ್ತನೆ ತೆಗಿಮ 105:15 ಏನ್ ಹೇಳ್ತದೆ ನೋಡ್ರಿ. ನಾನು ಯಾವ ವ್ಯಕ್ತಿಯನ್ನು ಅಭಿಷೇಕ ಮಾಡಿದೇನೋ ಅವನನ್ನ ಏನ್ ಮಾಡ್ಬೇಡ್ರಿ. ಹೋದ್ರಿ, ಯಾರು ಬರ್ದಿದ್ದಾರೆ ಇದನ್ನ? ದೇವರ ವಾಕ್ಯ. ನಾನು ಯಾವ ವ್ಯಕ್ತಿಯನ್ನು ಅಭಿಷೇಕ ಮಾಡಿದೇನೋ ಅವನನ್ನ ಏನ್ ಮಾಡ್ಬೇಡ, ಮುಟ್ಟಬೇಡ. ಅರ್ಥ ಏನು? ಶಾರೀರಿಕವಾಗಿ ಅಷ್ಟೇ ಅಲ್ಲ ಮುಟ್ಟುದು. ಅವನ ತಂಟೆಗೆ ಹೋಗ್ಬೇಡ್ರಿ, ಅವನ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ಬೇಡ್ರಿ, ಅವನ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಾವೀದನಿಂದ ಕಲಿರಿ. ದಾವೀದ ಅವನನ್ನ ಕೇಡು ಬಯಸಿದ್ರು ಅವನ ಬಗ್ಗೆ ಒಂದು ಸಣ್ಣ ಕಮೆಂಟ್ ಹಾಕ್ಲಿಲ್ಲ. ಯಾಕೆ? ಹಿ ವಾಸ್ ಅನಾಯಿಂಟೆಡ್ ಬೈ ದ ಗಾಡ್. ದೇವರ ಅಭಿಷೇಕ ಹೊಂದಿದಂತ ವ್ಯಕ್ತಿ. ಅವನ ತಂಟೆಗೆ ಹೋಗ್ಬೇಡ. ಅದೇ ವಾಕ್ಯ 1 ಪೂರ್ವಕಾಲ ವೃತ್ತಾಂತದಲ್ಲಿ ಬರ್ತದೆ. ಹೋದ್ರಿ 16:22. ಪಾಸ್ಟ್ರೇ, ಇದೆಲ್ಲ ಹಳೆ ಒಡಂಬಡಿಕೆ ರೀ. ಈ ಹೊಸ ಒಡಂಬಡಿಕೆ ನಾವೆಲ್ಲ ಯಾಜಕರೇ, ಹೌದಾ? ಇಬ್ರಿಯ ಪುಸ್ತಕ ತೆಗಿರಿ 13:17 ಓದ್ರಿ. ನಿಮ್ಮ ಸಭಾ ನಾಯಕರು ದುಃಖವನ್ನು ಪಡಿಸಿದರೆ ನಿಮಗೆ ಪ್ರಯೋಜನನಾ? ಅರ್ಥ ಏನು? ಒಬ್ಬ ವ್ಯಕ್ತಿ ಅಭಿಷೇಕಿಸಲ್ಪಟ್ಟಿದ್ದಾನಂದ್ರೆ ಅವರು ನಿಮ್ಮ ಪ್ರಯೋಜನಕ್ಕಾಗಿ ನಿಮಗೋಸ್ಕರ ಇರ್ತಾರೆ. ಅಂಥವ್ರನ್ನ ಏನ್ ಮಾಡ್ರಿ, ಅವರು ಸಂತೋಷದಿರುವಾಗಿ ನೋಡ್ರಿ. ಯಾಕೆ? ನಿಮ್ಮ ಒಬ್ಬೊಬ್ಬ ವ್ಯಕ್ತಿಯ ಲೆಕ್ಕವನ್ನ ಅವರು ನಿಮಗೆ ಒಪ್ಪಿಸ್ತಾರೆ. ತಿಳ್ಕೊಡ್ರಿ. ಒಬ್ಬ ವ್ಯಕ್ತಿಯ ಲೆಕ್ಕವನ್ನ ನಾವು ಎಷ್ಟೇ ಬುದ್ಧಿ ಹೇಳಿದ್ರಿ ಇವನು ಸರಿ ಹೊಂದಲಿಲ್ಲ ಅಂತ ಲೆಕ್ಕ ಒಪ್ಪಿಸಿದ್ರೆ ಏನಾಗ್ತದೆ? ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಸೊ ನಿಮಗೆ ಅಭಿಷೇಕ ಬೇಕಾದ್ರೆ ಅಭಿಷೇಕವನ್ನು ಗೌರವಿಸು. ಅಭಿಷೇಕವನ್ನು ಹೆಂಗೆ ಗೌರವಿಸ್ತೀಯ? ಅಭಿಷೇಕ ಹೊಂದಿದಂಥವನ್ನ ಮೊದಲು ಗೌರವಿಸು. ಅಂದಾಗ ನೀನು ಏನು ಅರ್ಥ ಮಾಡ್ತಾ ಇದೀಯಾ? ಯು ಆರ್ ರೆಸ್ಪೆಕ್ಟಿಂಗ್. ತಿಳ್ಕೊಡ್ರಿ, ಅಭಿಷೇಕ ಹೊಂದಿದಂಥ ವ್ಯಕ್ತಿ ದುಷ್ಟನಾದ್ರೂ ನಿನ್ ಕೆಲಸ ಅಲ್ಲ ಅದು. ಅದ್ಯಾರ ಕೆಲಸ? ಅಭಿಷೇಕ ಹೊಂದಿದಂಥ ಸೌಲ ದುಷ್ಟನಾದ, ಆದ್ರೆ ಇವನು ದುಷ್ಟ ಅಂತ ದಾವೀದಲ್ಲಿ ಹೇಳ್ತಾ ಹೋಗ್ಲಿಲ್ಲ. ಅವನು ದುಷ್ಟನಾಗಿದ್ರೆ ದೇವರು ಅವನಿಗೆ ಅಭಿಷೇಕ ಮಾಡಿದವನು, ಅಭಿಷೇಕ ಹೊಂದಿದವನಿಗೆ ಲೆಕ್ಕ ಕೊಡ್ತಾರೆ. ಆದ್ರೆ ದಾವೀದ ಏನ್ ಮಾಡಿದ? ನೋ, ಇವನ ದುಷ್ಟ ಅಂತ ಈ ಆಗಿರ್ಬಾದ್ರೆ ಇವನನ್ನು ದೇವರು ಅಭಿಷೇಕಿಸ. ಆ ಅಭಿಷೇಕವನ್ನು ನಾನು ಏನ್ ಮಾಡ್ತೇನೆ? ಗೌರವಿಸ್ತೇನೆ. 1 ಥೆಸಲೋನಿಕ ತೆಗಿರಿ, ಹೊಸ ಒಡಂಬಡಿಕೆ ಪುಸ್ತಕ 5ನೇ ಅಧ್ಯಾಯ 12ನೇ ವಚನ. ಹಲೋ, ಪೌಲನ್ನು ಬೇಡಿಕೊಳ್ತಾನೆ. ಯಾರಿಗೆ? ನಿಮ್ಮಲ್ಲಿ ಯಾರಾದರೂ ದೊಡ್ಡವರು, ಉದಾಹರಣೆಗೆ ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಹಿರಿಯರು, ಅವರು ನಿಮಗೆ ಬುದ್ಧಿ ಹೇಳ್ತಿದ್ದಾರೆ. ನಿಮ್ಮ ಸಹೋದರಲ್ಲಿ ಯಾರಾದ್ರೂ ಒಬ್ರು ಹಿರಿಯರು ನಿಮಗೆ ಬುದ್ಧಿ ಹೇಳೋರಿದ್ದಾರೆ. ದೇವರ ವಾಕ್ಯದಿಂದ ನಿಮ್ಮನ್ನ ಬುದ್ಧಿ ಹೇಳೋರಿದ್ದಾರೆ ಅಂದ್ರೆ ಬೈಬಲ್ ಏನ್ ಹೇಳ್ತದೆ ಅಂತ ಅವ್ರನ್ನ ಏನ್ ಮಾಡ್ರಿ? ಲಕ್ಷಿಸ್ರಿ. ಅವರು ಮಾಡುವ ಕೆಲಸದ ನಿಮಿತ್ತದಿಂದ ಅವರನ್ನ ಪ್ರೀತಿಯಿಂದ ಬಹಳವಾಗಿ ಸನ್ಮಾನಿಸ್ರಿ ಎಂಬುದಾಗಿ ನಿಮ್ಮನ್ನು ನಾನು ಬೇಡಿಕೊಳ್ತೇನೆ. ಇವತ್ತು ಸಮಸ್ಯೆ ಏನು? ಯಾರು ಬುದ್ಧಿ ಹೇಳ್ತಾರೋ ಅವರೇ ದುಶ್ಮನ್ಗಳು, ಹೌದಲ್ಲ? ಬುದ್ಧಿ ಯಾರು ಹೇಳಕ್ ಬರ್ತಾರ ನೋಡ್ರಿ, ಅವರೇ ನಿಷ್ಠುರು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮೇಲೆ ದೇವರು ಅವರನ್ನು ನೇಮಿಸಿರುವಾಗ ನಿಮಗೆ ಅವರು ಬುದ್ಧಿ ಹೇಳುವಾಗ ಅದನ್ನ ಲಕ್ಷಿಸ್ರಿ, ಅದನ್ನ ಪ್ರೀತಿಯಿಂದ ಸನ್ಮಾನಿಸ್ರಿ, ಗೌರವಿಸ್ರಿ ಎಂದು ನಿಮಗೆ ಹೇಳ್ತಿದ್ದೇನೆ. ಪ್ರಿಯರೇ, ಇಲ್ಲಿ ನಾನು ನಿಂತ್ಕೊಂಡು ನನ್ನ ಬಗ್ಗೆ ಮಾತಾಡ್ತಿಲ್ಲ.
ನಾನು ಮಾತನಾಡ್ತಿರೋ ದೇವರ ಅಭಿಷೇಕದ ಬಗ್ಗೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾಕೆ ದೇವರು ನಮ್ಮನ್ನು ಉಪಯೋಗಿಸ್ತಾ ಇಲ್ಲ ಅಂದ್ರೆ, ಆ ಅಭಿಷೇಕ ನಮ್ಮ ಮೇಲೆ ಕಾರ್ಯ ಮಾಡ್ತಾ ಇಲ್ಲ. ಕಾರಣ ಅದನ್ನು ನಾನು ಗೌರವಿಸ್ತಾ ಇಲ್ಲ. ನನ್ನ ಆಸೆ ಏನ್ ಗೊತ್ತಾ, ಇಡೀ ಸಭೆಯಲ್ಲಿರೋ ಎಲ್ಲರನ್ನು ದೇವರು ಉಪಯೋಗಿಸ್ಬೇಕು. ಎಲ್ಲರೂ ದೇವರ ಸೇವೆ ಮಾಡೋರಾಗಬೇಕು. ಎಲ್ಲರೂ ಪ್ರಾರ್ಥಿಸುವಾಗ ರೋಗಿಗಳು ಗುಣ ಆಗಬೇಕು. ಎಲ್ಲರೂ ಕೈ ಇಟ್ಟು ಪ್ರಾರ್ಥಿಸುವಾಗ ದೆವ್ವಗಳು ಬಿಟ್ಟು ಹೋಗ್ಬೇಕು. ನಿಮ್ಮ ಸುವಾರ್ತೆ ಕೇಳುವಾಗ ಜನರು ರಕ್ಷಿಸಲ್ಪಡಬೇಕು. ನೀವು ಸಹ ಒಳ್ಳೊಳ್ಳೆ ಬೋಧಕರಾಗಬೇಕು. ಇದು ನಮ್ಮ ಆಸೆ. ಬಟ್ ಇದಕ್ಕೆ ಅವಶ್ಯಕತೆ ಏನಂತ, ಅಭಿಷೇಕ. ಈ ಅಭಿಷೇಕ ಬರಬೇಕಾದ್ರೆ ಮೊದಲು ಅದನ್ನೇನ್ ಮಾಡ್ರಿ, ಗೌರವಿಸ್ರಿ. ನಾವು ಮಾಡ್ತಾ ಇದ್ದೇವ? ದೇವರು ತಿರಸ್ಕಾರ ಸಹಿಸುವನಲ್ಲ ಅಂತ ಒಂದು ವಚನ ಬರ್ತದೆ, ಗೊತ್ತಾ ನಿಮಗೆ? ಯಾವಾಗ ಎಲ್ಲಿ ಬರ್ತದೆ ಗೊತ್ತಾ ಅದು ನಿಮಗೆ? ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವ ಅರ್ಥ ಏನ್ ಗೊತ್ತಾ? ಈ ವಾಕ್ಯ ಬರೆಯುವುದಕ್ಕಿಂತ ಮುಂಚೆ ಮೇಲೆ ದೇವರ ಸೇವಕರ ವಾಕ್ಯ ಬರೆದಿರ್ತದೆ. ದೇವರು ತಿರಸ್ಕಾರ ಸಹಿಸುವನಲ್ಲ. ಯಾಕೆ? ನೀವು ಏನನ್ನು ತಿರಸ್ಕಾರ ಮಾಡ್ತಿರೋ ದೇವರದನ್ನು ಸಹಿಸುವುದಿಲ್ಲ. ನಿಮಗೆ ಯಾರು ಉಪದೇಶ ಮಾಡ್ತಿದಾರೋ, ಉಪದೇಶ ಹೊಂದುವನಿಗೆ ನಿಮ್ಮಲ್ಲಿರೋ ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಪಾಲನ್ನ ಏನ್ ಮಾಡ್ರಂತೆ, ಕೊಡ್ರಿ, ಸಮರ್ಪಿಸಿ. ಅರ್ಥ ಏನು? ನಿಮ್ಮ ಆಸ್ತಿಯನ್ನು ಮಾರಿ ಬಂದು ಕೊಡ ಅಂತ ಹೇಳ್ತಿಲ್ಲ. ಯು ಹಾನರ್ ಹಿಮ್. ನೀವು ಅವರನ್ನು ಯು ರೆಸ್ಪೆಕ್ಟ್ ಹಿಮ್, ಗೌರವಿಸು. ಯಾಕೆ? ದೇವರು ತಿರಸ್ಕಾರ ಸಹಿಸುವನಲ್ಲ. ನಿಮಗೆ ಅಭಿಷೇಕ ಬೇಕಾ? ಅಭಿಷೇಕವನ್ನು ಗೌರವಿಸ್ರಿ. ಅಭಿಷೇಕ ಹೊಂದಿದಂಥ ವ್ಯಕ್ತಿಯನ್ನು ಗೌರವಿಸ್ರಿ. ಯಾಕೆಂದ್ರೆ ದೇವರು ತಿರಸ್ಕಾರವನ್ನ ಸಹಿಸುವನಲ್ಲ ಪ್ರಿಯರೇ. ಯಾಕೆ ದೇವರು ಅಭಿಷೇಕ ನಮಗೆ ಬೇಕು ಗೊತ್ತಾ? ನಿಮ್ಮ ಮೂಲಕ ದೇವರ ಸಾಮರ್ಥ್ಯವನ್ನು ದೇವರು ಜನರಿಗೆ ಪ್ರಕಟಿಸಬೇಕೆಂಬುದಾಗಿ ಇಷ್ಟಪಡ್ತಾನೆ. ನಿನ್ನ ಮೂಲಕ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ್ರೆ ನಿನ್ನ ಮೂಲಕ ದೇವರ ಸಾಮರ್ಥ್ಯ ಪ್ರಕಟವಾಯಿತು. ನೀನು ಪ್ರಾರ್ಥಿಸುವಾಗ ಒಬ್ಬ ರೋಗಿಗೆ ಗುಣ ಆದ್ರೆ ನಿನ್ನ ಮೂಲಕ ದೇವರ ಶಕ್ತಿ, ದೇವರ ಸಾಮರ್ಥ್ಯ ಪ್ರಸಿದ್ಧವಾಯಿತು. ನೀನು ಪ್ರಾರ್ಥಿಸುವಾಗ ಒಬ್ಬ ದೆವ್ವ ಹಿಡಿದಂತ ವ್ಯಕ್ತಿಗೆ ಬಿಡುಗಡೆಯಾದರೆ ನಿನ್ನ ಮೂಲಕ ದೇವರ ಸಾಮರ್ಥ್ಯವು ಜನರಿಗೆ ಪ್ರಸಿದ್ಧವಾಯಿತು. ಅದೇ ಅಭಿಷೇಕ. ಹಲೋ, ಇಲ್ಲೇ ಇದ್ದೀರಾ? ಅಭಿಷೇಕ ಅವಶ್ಯಕತೆ ಇದೆಯಾ? ನಿಮಗಿದೆಯಾ? ಹಾಗಾದ್ರೆ ಏನ್ ಮಾಡ್ರಿ? ಏನನ್ನು ಗೌರವಿಸ್ಬೇಕು? ಅಭಿಷೇಕವನ್ನು ಗೌರವಿಸ್ರಿ. ನನ್ನನ್ನಲ್ಲ, ದೇವರ ಅಭಿಷೇಕವನ್ನು ಗೌರವಿಸ್ರಿ. ನಾವು ನೋಡುವಾಗ ದೇವರ ವಚನ ಹೇಳ್ತದೆ, ನೀವೆಲ್ಲರೂ ಅಭಿಷೇಕ ಹೊಂದಿದ್ದೀರಿ, ಬಟ್ ಆ ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡ್ತಿಲ್ಲ. ಯಾಕಂದ್ರೆ ಅದರ ಬಗ್ಗೆ ನಿಮಗೆ ಗೌರವ ಇಲ್ಲ. ಯಾವ ವ್ಯಕ್ತಿಗೂ ಸುಮ್ಮನೆ ಏನು ಬರಲ್ಲ ಪ್ರಿಯರೇ. ಅವನನ್ನ ಮೊದಲು ದೇವರು ಕರ ಹಿಡಿದಿರ್ತಾನೆ. ತಿಳ್ಕೊಡ್ರಿ, ಇವತ್ತು ನೀವೆಲ್ಲ ಇಲ್ಲಿದ್ದೀರಿ. ದೇವರು ಒಂದಲ್ಲ ಒಂದು ಟ್ಯಾಲೆಂಟ್ ನಿಮಗೆ ಕೊಟ್ಟಿದ್ದಾರ. ಬಟ್ ಈ ಟ್ಯಾಲೆಂಟ್ ಯಾವಾಗ ಬಂತು? ಈಗ ಬಂದಿದ್ದಲ್ಲ. ಯಾವಾಗ ಬಂದಿದ್ದು? ನೀನು ಸರಿಯಾಗಿ ನಂಬಿ ದೇವರ ಕಡೆಗೆ ತಿರುಗಿಕೊಂಡು ಅದಕ್ಕಾಗಿ ಪ್ರಯಾಸ ಪಟ್ಟು ಆಸೆ ಪಟ್ಟು ಪ್ರಾರ್ಥಿಸುವಾಗ ಅದು ಬಂತು. ನಿಮಗೆ ಬಂತಿಲ್ರಿ? ಪ್ರಯಾಸ ಇಲ್ಲದೆ ಅಭಿಷೇಕ ಬರುವುದಿಲ್ಲ, ಗೊತ್ತಾ ನಿಮಗೆ? ನೀನು ಏನಾದ್ರೂ ಹೊಂದಬೇಕಂದ್ರೆ ಅದಕ್ಕೆ ಪ್ರಯಾಸ ಪಡ್ಬೇಕು. ತಿಳ್ಕೊಡ್ರಿ, ಎಲಿಯನ ಅಭಿಷೇಕ ಬರ್ಬೇಕಾದ್ರೆ ಬಹಳ ಪ್ರಯಾಸ ಪಟ್ಟವ. ಎಷ್ಟು ಪ್ರಯಾಸ ಪಟ್ಟ ಅಂದ್ರೆ ಎಲಿಯನೇ ಅವನಿಗೆ ಬೈದು ಕಳಿಸ್ದೇನೆ ಹೋಗಂದ್ರೆ ಅವ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಯೆಹೋಶುವನು ಮೋಶ ಆಗಬೇಕಾದ್ರೆ ಸುಮ್ಮನೆ ಯೆಹೋಶುವ ಮೋಶ ಆಗ್ಲಿಲ್ಲ. ಅವನು ಏನೇ ಆದ್ರೂ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಮೋಶ ಎಲ್ಲಿ ಹೋದ್ರು ಅವನು ಹಿಂದೆ ಓಡ್ತಿದ್ದ. ಮೋಶ ಸೀನಾಯಿ ಬೆಟ್ಟದ ಮೇಲೆ ಹತ್ತಿದ್ರು ಸಹ ಅವನು ಅಲ್ಲಿ ಹೋಗಿ ಕಾಯ್ತಿರ್ತಿದ್ದ. ಮೋಶೆ ಬರ್ಲಿ ಅಂತ ಒಬ್ಬನೇ ಕಾಯ್ತಿದ್ದ ಮೋಶೆಗೋಸ್ಕರ. ಡೇರೆ ಒಳಗಡೆ ಹೋದ್ರೆ ಬಾಗಿಲಲ್ಲಿ ಕುತ್ಕೊಂಡು ಕಾಯ್ತಿದ್ದ. ಯಾಕೆ? ಪ್ರಯಾಸ ಇದೆ, ಸುಮ್ಮನೆ ಆಗ್ಲಿಲ್ಲ. ಇವತ್ತು ಈಗ ಇಲ್ಲಿರುವಂತರು ಕೂಡ ಒಂದು ಡ್ರಮ್ಸ್ ಬಾರಿಸ್ತಿದ್ದಾರೆ, ಒಂದು ಸುಮ್ಮನೆ ಬಂತ, ಅದು ಪ್ರಯಾಸ ಇತ್ತು. ಬಟ್ ಆಗ ನೀವೇನಾಗಿದ್ರಿ? ಆ ಅಭಿಷೇಕದ ವಿಷಯದಲ್ಲಿ ಹಂಬಲ್ ಆಗಿದ್ರಿ. ಅದಕ್ಕಾಗಿ ಏನಾಯ್ತು ನಿಮಗೆ? ಅದು ಬಂತು. ಆದ್ರೆ ತಿಳ್ಕೊಡ್ರಿ, ದೇವರು ನಿನ್ನಲ್ಲಿರುವಂಥ ಅಭಿಷೇಕವನ್ನು ತೆಗೆಯುವುದಿಲ್ಲ, ಆದ್ರೆ ನಮ್ಮನ್ನು ತಳ್ಳಿ ಬಿಡಬಹುದು. ಅರ್ಥ ಆಯ್ತಾ? ದೇವರು ಒಂದ್ಸಲ ಅಭಿಷೇಕ ಕೊಟ್ಟ ಮೇಲೆ ಅಭಿಷೇಕವನ್ನು ತೆಗೆಯುವುದಿಲ್ಲ. ಬಟ್ ಆ ಅಭಿಷೇಕವನ್ನು ನಾನು ಎಲ್ಲಿವರೆಗೂ ದೇವರ ಮಹಿಮೆಗಾಗಿ ಉಪಯೋಗಿಸ್ತೇನೋ ದೇವರನ್ನು ಇನ್ನೂ ಹೆಚ್ಚಾಗಿ ಅಭಿಷೇಕದಿಂದ ತುಂಬಿಸ್ತಾನೆ. ಬಟ್ ಯಾವಾಗ ಸೌಲನ ಹಾಗೆ ನಾನು ಗರ್ವಿಷ್ಠನಾಗಿ ನನ್ನ ಪ್ರಯೋಜನ, ತಿಳ್ಕೊಡ್ರಿ, ಅನಾಯಿಂಟಿಂಗ್ ಈಸ್ ನಾಟ್ ಫಾರ್ ಸೆಲ್ಫ್ ಬೆನಿಫಿಟ್. ನನ್ನ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲ, ಅದು ದೇವರ ಸಾಮರ್ಥ್ಯವನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿ, ದೇವರ ಹೆಸರನ್ನ ಪ್ರಖ್ಯಾತಗೊಳಿಸುವುದಕ್ಕಾಗಿ. ಎಷ್ಟು ಜನರಿಗೆ ಬೇಕು ಹೇಳ್ರಿ?
ನಿಮಗೆ ನಿಜವಾದ ಅಭಿಷೇಕದ ಅವಶ್ಯಕತೆ ಇದ್ರೆ ಏನ್ ಮಾಡ್ರಿ? ಆ ಅಭಿಷೇಕವನ್ನು ಗೌರವಿಸ್ರಿ. ನಿಮಗೆ ಏನು ಅಭಿಷೇಕ ಬೇಕೋ ಅಂತ ಅಭಿಷೇಕ ಯಾರಲ್ಲಿದೆಯೋ ಅವರನ್ನು ಗೌರವಿಸ್ರಿ. ಖಂಡಿತವಾಗಿ ನಿಮಗೆ ಅಭಿಷೇಕ ಬರ್ತದೆ. ನಾವು ನಿಂತ್ಕೊಂಡು ಪ್ರಾರ್ಥಿಸೋಣ.